ಪ್ರಣವಾಯ ವಿಶ್ವೋದಯ ಸ್ಥಿತಿಲಯೋನ್ಮಯಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭಿಷ್ಟಾ ಭಕ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ವಿಮಾನದೋಷಃ. ಪೂರ್ಣಪ್ರಜ್ಞಕೃತೇಯಂ ಸಂಕ್ಷೇಪಾದುದ್ಧೃತಿಃ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋಃ ಪೂರ್ಣತ್ವನಿರ್ಣಯಾಯೈವ. ಇಷ್ಟೆಲ್ಲ ಶ್ರೀಮದ್ಭಾರತಗಾನಾಂ ಸುವಾಕ್ಯಾನಾಂ ಸಂಕ್ಷೇಪಾದುದ್ಧೃತಿಃ ಇಯಂ ಪೂರ್ಣಪ್ರಜ್ಞಕೃತ. ಇದಿಷ್ಟು ಕೂಡ ಪೂರ್ಣಪ್ರಜ್ಞೆಯಿಂದ ಮಾಡಲ್ಪಟ್ಟಂತಹ ಶ್ರೀಮದ್ಭಾರತದಲ್ಲಿರತಕ್ಕಂತಹ ಸುವಾಕ್ಯಗಳ ಸಂಕ್ಷೇಪವಾದ ಒಂದು ಉದ್ಧಾರ. ವಿಷ್ಣೋ ಪೂರ್ಣತ್ವ ನಿರ್ಣಯಾಯೈವ. ಅದಕ್ಕೋಸ್ಕರ ಇದನ್ನು ಮಾಡಿದ್ದು ಅಂದರೆ ವಿಷ್ಣೋ ಪೂರ್ಣತ್ವ ನಿರ್ಣಯಾಯೈವ, ವಿಷ್ಣುವೇ ಪರಿಪೂರ್ಣನಾದವನು ಎಂಬುದು ನಿರ್ಣಯ ಮಾಡೋದಕ್ಕೋಸ್ಕರವೇ. ನಿರ್ಣಯಾಯೈವ ವಿಷ್ಣೋರೇವ ಪೂರ್ಣತ್ವ ನಿರ್ಣಯಾಯೈವ, ವಿಷ್ಣುವಿಗೆ ಪೂರ್ಣತ್ವವಿದೆ ನಿರ್ಣಯ ಮಾಡೋದಕ್ಕೋಸ್ಕರವೇ ಬರೆದಂತಹ ಕೃತಿ ಇದು ಅಂತ ಹೇಳಿ. ಅದಕ್ಕೆ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ. ಯಾವುದೇ ಪ್ರಸಂಗ ಕೂಡ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆಯಲ್ಲಿ ಪರ್ಯವಸಾನವಾದರೆ ಅದು ಸಾರ್ಥಕ, ಇಲ್ಲದೆ ಹೋದರೆ ವ್ಯರ್ಥ. ಇದಂತೂ ಕೇವಲ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಕ್ಕಂಥ ವಿಚಾರದಲ್ಲೂ ಕೂಡ, ಸಾಮಾನ್ಯ ವಿಚಾರದಲ್ಲಿ ವಿಷ್ಣು ಸರ್ವೋತ್ತಮತ್ವ ಬರಹ ಮಾಡಿ ಅಂತ ಹೇಳಿದರೆ, ವಿಷ್ಣು ಸರ್ವೋತ್ತಮ ಅಂತ ಹೇಳೋ ವಿಚಾರದಲ್ಲೇ ಸಾಮಾನ್ಯ ವಿಚಾರ ಬರ ಉಲ್ಟಾಪಾಟ ಮಾಡಿಬಿಟ್ಟು ಅದೊಂದು ಯಾವುದೋ ಕಥೆ ಅಂತ ಮಾಡಿ ಹಾಕ್ಬಿಟ್ರು. ಆ ಕಥೆ ವಿಷ್ಣು ಸರ್ವೋತ್ತಮತ್ವದ ಕಥೆ. ಅದನ್ನು ಸಾಲಿಗ್ರಾಮನ ಕಲ್ಲು ಅಂತ ಹೇಳಿ ಕಲ್ಲನ್ನು ಸಾಲಿಗ್ರಾಮ ಮಾಡೋದು. ಕಲ್ಲನ್ನು ಆವಾಹನ ಮಾಡೋದು ಏನು ಬರುತ್ತೆ ಅಲ್ಲಿ? ಸನ್ನಿಧಾನ. ಕಲ್ಲಲ್ಲಿ ಸಾಲಿಗ್ರಾಮ ಆವಾಹನ ಮಾಡಿದ್ರೆ ಸನ್ನಿಧಾನ ಬರುತ್ತೆ. ಅರ್ಥ ಆಯ್ತಾ? ಕಲ್ಲಲ್ಲಿ ಆವಾಹನ ಮಾಡಿ ಸನ್ನಿಧಾನ ತರಬೇಕು. ಸಾಲಿಗ್ರಾಮದಲ್ಲಿ ಆವಾಹನೆ ಮಾಡದೆ ಹೋದರೂ ಅಲ್ಲ, ಯಾರೇ ಮುಟ್ಟಿದ್ರು ಸನ್ನಿಧಾನ ಹೋಗೋದಿಲ್ಲ. ಅಷ್ಟು ಇದು ಮಹಾಭಾರತ ಸಾಲಿಗ್ರಾಮ ಇದ್ದಾಗ ಏನಾಗೋದಿಲ್ಲ ಇದರಲ್ಲಿ. ವಿಷ್ಣು ಯಾವಾಗಲೂ ವಿಷ್ಣು ಸನ್ನಿಧ. ಲೌಕಿಕ ಏನು ಮಾಡ್ಬೇಕು ಆವಾಗ? ವಿಷ್ಣುಪರ ಮಾಡ್ಕೋಬೇಕು. ಇದಿರೋದೇ ವಿಷ್ಣುಪರ. ಎಲ್ಲವೂ ಇರೋದು ವಿಷ್ಣುಪರವಾದರೂ ಕೂಡ ಅನುಸಂಧಾನಕ್ಕೆ ಬರಬೇಕಾದ್ರೆ ಇದು ಭಾರಿ ಸುಲಭ. ಅದಕ್ಕೋಸ್ಕರ ಮಾಡಿದ್ದೇವೆ. ಇವತ್ತೆಲ್ಲ ಮಹಾಭಾರತ ಅಂದರೆ ಅದು ಕೆಟ್ಟ ಇದು ಮಾಡಿಬಿಟ್ಟಿದ್ದಾರೆ. ಅದು ಲೋಕಕ್ಕೆ ಸಾಮಾನ್ಯ ಸಂದೇಶ ಕೊಡ್ತಕ್ಕಂತಹ ಅನೇಕ ಸಮಸ್ಯೆಗಳು ಹೊಂದಿರತಕ್ಕಂಥ ಒಂದು ಕೆಟ್ಟ ಕೃತಿಯನ್ನು ಭಾವನೆ ಸ್ಥಿತಿ ಪುಸ್ತಕಗಳು ಓದ್ಕೊಂಡ್ಬಿಟ್ಟು ಅದ್ರ ಮೇಲೆ ಬಂದಿರೋವೆಲ್ಲ ಕೂಡ ಎಂಥ ಪುಸ್ತಕಗಳೆಲ್ಲ ಕೂಡ ಮಹಾಭಾರತ ಹಿರಿಮೆಯನ್ನು ಕಡಿಮೆ ಮಾಡ್ತಕ್ಕಂಥ ಪುಸ್ತಕಗಳು. ವ್ಯಾಸರಿಗೆ ಸರಿಯಾಗಿ ಬರೀಲಿಕ್ಕೆ ಬರ್ತಿರಲಿಲ್ಲ ಅಂತ ಬರೆದವನೊಬ್ಬ. ಅವನು ವ್ಯಾಸರಿಗೆ ಸರಿ ಎಡಿಟ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ವ್ಯಾಸರ ಲೋಪದೋಷಗಳನ್ನು ತಿದ್ದಿ ನಾನು ಬರೆದಿದ್ದೇನೆ. ಅವನು ಬರೆಯೋದು ಗೊತ್ತ, ವ್ಯಾಸರ ಲೋಪದೋಷ ತಿದ್ದಿ ನಾನು ಬರೆದಿದ್ದೇನೆ. ಅರ್ಥ ಆಯ್ತಾ? ಸೂರ್ಯನ ಬೆಳಗ್ಗೆ ನಾನು ಸಪ್ಲೈ ಮಾಡಿದ್ದೇನೆ ಅಂತ ಹೇಳಿದ್ರೆ ಹಾಗಾಗಿ ಅವೆಲ್ಲ ಅವನು ಯಾರು ಹೇಳಿರಲ್ಲ ಕೇಳಿರಲ್ಲ ಅಂದರೆ ಉದ್ದು ಬೆಳೀತಾ ಹೋಗ್ತಾ ಇರುತ್ತೆ ಹಾಗೆ. ಹಾಂ 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 ಹೌದು, ಹೇಳಿದ್ದೇನು ಅದು ಹೇಳಿದ್ದು. ಯಾರು ಸರಿಯಾಗಿ ಹೇಳದೆ ಹೋದಾಗ ಬರೀತಾರೆ, ಹೇಳ್ತಾರೆ, ಅದನ್ನು ಇದು ಮಾಡ್ತಾರೆ. ದ್ರೌಪದಿ ಶಸ್ತ್ರ ಇಟ್ಕೊಳ್ಳೋದಕ್ಕೂ ಹಿಂಜರಿತಾನೆ. ಅಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಕೆಡಿಸ್ಬಿಟ್ಟಿದ್ದಾರೆ. ಅದನ್ನ ಹೇಳೋರೆಲ್ಲ ಕೇಳೋರಿಲ್ಲ. ಸಪ್ರೀಯತಾಂ ಪರತಮಃ ಪರಮಾದನಂತಹ ಸಂತಾರಕ ಸತತ ಸಂಸ್ಕೃತಿ ದುಸ್ತರಾರ್ಣಾತ್ ಯತ್ಪಾದ ಪದ್ಮ ಮಕರಂದ ಜುಷೋ ಹಿ ಪಾರ್ಥಾಃ ಸ್ವರಾಜ್ಯಮಾಪುರುಭಯತ್ರ ಸದಾ ವಿನೋದಾತ್. ಇದು ಯಾತಕ್ಕೆ ಮಾಡಿದ್ದೀರಿ ಅಂದರೆ, ಸಪ್ರೀಯತಾಂ ಪರತಮಃ ಪರಮಾದನಂತಹ ಸಹ ಅನಂತಃ ಪ್ರೀಯತಾಂ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅದಕ್ಕೆ ಅನಂತಃ, ದೇಶತಃ ಅನಂತಃ, ಕಾಲತಃ ಅನಂತಃ, ಗುಣತಃ ಅನಂತನಾದ ಪರಮಾತ್ಮ ಪ್ರೀಯತಾಂ ಪ್ರೀತನಾಗಲಿ. ಇನ್ನೂ ದೊಡ್ಡವರಿದ್ದರೆ ಪರತಮಃ, ಅವನು ಸರ್ವಶ್ರೇಷ್ಠನಾದವನು, ಅವನು ಪ್ರೀತನಾದರೆ ಮುಗಿದೋಯ್ತಾನೆ. ಪರಮಾತ್ ಪರತಮಃ, ಪರಮಾತ್ ಪರತಮಃ. ಪರಮ ಅಂದರೆ ಮಹಾಲಕ್ಷ್ಮೀ ದೇವಿ, ಅವರಿಗಿಂತ ಸರ್ವಶ್ರೇಷ್ಠನಾಗಿರೋದ್ರಿಂದ ಅಂತ ಪರಮಾತ್ಮ ನಮಗೆ ಪ್ರೀತನಾಗಲಿ. ಇದು ಯಾವುದೇ ಕೆಲಸ ಪ್ರೀಣಯಾಮೋ ವಾಸುದೇವಂ. ಈ ಕಾರ್ಯದಿಂದ ಯಾರು ಪ್ರೀತನಾಗಬೇಕಾದ್ರೆ ಭಗವಂತ ಪ್ರೀತನಾಗಲಿ. ಅನಂತಹ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರಣ. ನಮ್ಮ ಪದ್ಧತಿ ಇದೆ, ಕಾನೂನು ಪ್ರಕಾರ ಮಾಡಿದ್ದಾನೆ. 1000 ಜನ ಬೈತಾರೆ, ಕೇರ್ ಮಾಡೋದಿಲ್ಲ ಅವನು. ಯಾತಕ್ಕೆ? ನಾನು ರೈಟ್, ಸರಿಯಾಗಿದ್ದೀನಿ ಅಂತೇಳಿ. ಅದರಿಂದ ಯಾವರು ಪ್ರೀಣಯಾಮ ವಾಸುದೇವ ಅಂತ ಬದುಕ್ತಾರೆ ಅವ್ರಿಗೇನಿಲ್ಲ, ಯಾರ ಭಯನೂ ಇರಬೇಕಾಗಿದೆ. ಉಳಿದವರು ಬೆಚ್ಚಿದ್ರು ಬಿಟ್ಟರು ಉಪಯೋಗ ಇಲ್ಲ. ಉಳಿದವರು ಮೆಚ್ಚುತ್ತಾರೆ, ಅಗೇನೆಸ್ಟ್ ಲಾ, ಅದು ಏನಾಗುತ್ತದ ಪ್ರಯೋಜನ. ಎಷ್ಟು ಜನ ಮೆಚ್ಚಿದ್ರು ಕೂಡ ಅದು ಲಾ ಆಗೋದಿಲ್ಲ. ಮತ್ತೆ ಲಾದಾಗ ಎಷ್ಟು ಜನ ಮೆಚ್ಚದ ಹೋದರೂ ಅದೇನಾಗೋದಿಲ್ಲ, ಲಾ ಅಲ್ಲ ಅಂತ ಆಗೋದಿಲ್ಲ. ಅದು ಅರ್ಥ ಮಾಡಿ. ಧರ್ಮ ಅಂದರೆ ಅದು
ಅದಕ್ಕೆ ಧರ್ಮ ಆ ರೀತಿ ಅಷ್ಟು ತಿಳ್ಕೊಂಡಾಗ ಧರ್ಮಕ್ಕೆ ಮಹತ್ವ. ಸಂತಾರಕ, ಅವನು ಪೀತನಾಗಿ ಏನು ಮಾಡ್ತಾನೆ? ಸಂತಾರಕ, ತಾರಕ ಸಂತಾರಕ. ತಾರಕ ತಾರಂ ಕರೋತಿ ಅಂದರೆ ದಾಟಿಸ್ತಾನೆ. ತಾರ ಅಂದರೆ ದಾಟಿಸೋದು, ಅದನ್ನು ಮಾಡೋ ದಾಟಿಸುವ ಕೆಲಸ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಸಂತಾರಕ, ಸಮ್ಯಕ್ ತಾರಕನಾಗಿದ್ದಾನೆ. ಎಲ್ಲ ರೀತಿಯಲ್ಲೂ ಕೂಡ ಅವನು ಸಮ್ಯಕ್ ಅಥವಾ ಸಂಸ್ಯಾಸೌ ತಾರಕಶ್ಚ ಸಂತಾರಕ. ಸಮ್ ಅಂದರೆ ಪರಮಾತ್ಮನ ಹೆಸರು. ಸಂನಾಮಕನಾದ ಭಗವಂತ ಇದ್ದ ಅವನು ಪೀತನಾಗಲಿ. ಸಮ್ಯಕ್ ತಾರಕ ಅಂದ್ರೆ ಏನಾಗ ಮತ್ತೆ ವಾಪಸ್ ಬರದಂತೆ ಪಾರು ಮಾಡ್ತಾನೆ. ರಚ ಪುನರಾವರ್ತತೆ ರಚ ಪುನರಾವರ್ತತೆ. ಉಳಿದವ್ರು ಎಷ್ಟೇ ಪಾರು ಮಾಡಿದ್ರು ಕೂಡ ಏನಿರುತ್ತೆ ನೆಕ್ಸ್ಟು? ಮತ್ತೆ ವಾಪಸ್ ಬರ್ಬೋದು, ಪ್ರಸಂಗನೇ ಇಲ್ಲ. ಅದಕ್ಕೋಸ್ಕರ ಸಮ್ಯಕ್ ತಾರಕ. ಸಂಸಾರ ಸಮುದ್ರ ದಾಟಿಸೋದು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಅದು ಎಂಥ ದಾಟಿಸೋಬೇಕೆ? ಪೂರ್ತಿ ಅರ್ಧ ದಾರಿಗೆ ಹೋಗ್ಬಿಟ್ಬಿಟ್ರೆ, ನಿಲ್ಲಿಸ್ಬಿಟ್ರೆ ಮತ್ತೆ ವಾಪಸ್ ಬರೋಕ್ಕಾದ್ರೆ ಇಲ್ಲ, ವಾಪಸ್ ಬರಬಾರ್ದು. ರಚ ಪುನರಾವರ್ತತೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಆ ರೀತಿಯಲ್ಲೇ ತಾರಕರಾದವನು. ಏನು ಮಹಾ ದೊಡ್ಡ ವಿಷಯ, ಬೋಟ್ಗಳು ಬೇಕಾಷ್ಟು ಇರುತ್ತೆ ದಾಟ್ಕೊಂಡು ಹೋಗೋಣ ಅಂದರೆ ಸತತ ಸಂಸ್ಕೃತಿ ದುಸ್ತರಾರಣ. ಯಾವುದರಿಂದ ದಾಟ್ಸೋನಲ್ಲ, ಸಂಸ್ಕೃತಿ ಸಂಸಾರ. ಸಂಸ್ಕೃತಿ ಅಂದರೆ ಸಂಸಾರ. ಏನದು? ಸತತ ಸಂಸಾರದಲ್ಲಿ ಯಾರಿರ್ತದೋ ಪರಿಹಾರ ಮಾಡಿಕೊಂಡು ಹಾಗೆ ಬಿಟ್ಬಿಟ್ರೆ ಸಾಧ್ಯನೇ. ಒಂದಲ್ಲ ಒಂದು ದಿವಸ ಏನಾಗ್ಬೋದು? ಡ್ರೈಅಪ್ ಆಗತ್ತಾ? ಇಲ್ಲೇ ಇಲ್ಲ. ಸತತ ಯಾವಾಗಲೂ ಇರ್ತಕ್ಕಂಥದ್ದು ಸಂಸಾರ ಅಂದರೆ ಅದು ದಾಟತೆ ಹೋಗ್ಬಿಟ್ರೆ ಏನಾಗುತ್ತದೋ? ಕೆಲವರು ಇರ್ತಾರೆ ತುಂಬ ಫ್ರೆಂಡ್ಸ್ ಜಾಸ್ತಿ ಇರ್ತದೆ, ಅವು ಹೋಲಕ್ಕಾಗೋದೇ ಇಲ್ಲ. ಸ್ವಲ್ಪ ದಿವಸ ಕಾಯ್ತಾರೆ, ಫ್ರೆಂಡ್ಸ್ ಹೋಗ್ಬಿಡುತ್ತೆ, ಆಮೇಲೆ ದಾಟ್ಬಿಡೋದು. ಇದು ಆ ರೀತಿ ಅಲ್ಲ, ಯಾವಾಗಲೂ ತುಂಬಿರ್ತಕ್ಕಂಥ ಸಂಸಾರ ಸಮುದ್ರ. ಅಕ್ಷಯೇ ಸಂಸಾರೇ ಅಕ್ಷಯ ಕ್ಷಯಿಸದೇ ಇರತಕ್ಕಂಥ ಸಾಗರ. ಅದಕ್ಕೆ ದುಸ್ತರ. ಹೋಲಿ ಬೇರೆ ಉಪಾಯಗಳಿವೆ ಅಂದರೆ ದುಸ್ತರ, ದಾಟ್ಲಿಕ್ಕೆ ಅಸಾಧ್ಯವಾದದ್ದು ಅಂತ. ಅರ್ಣವ ಅಂದರೆ ಸಮುದ್ರ. ಸತತವಾಗಿರುವ ಸಂಸಾರ ಎಂತಕ್ಕಂಥ ದಾಟಲಿಕ್ಕೆ ಆಗದೇ ಇರತಕ್ಕಂತಹ ಸಮುದ್ರದಿಂದ ಸಂತಾರಕ. ಸುಲಭವಾಗಿ ದಾಟಿಸ್ತಾನೆ, ಪೂರ್ಣ ದಾಟಿಸ್ತಾನೆ, ಮತ್ತೊಮ್ಮೆ ಬರದಂತೆ ದಾಟಿಸ್ತಾನೆ. ಅಂತ ಅನಂತಹ ಪ್ರಿಯತಾಮ. ಯಾತಕ್ಕೆ ನಾವು ಉಳಿದವ್ರನ್ನ ಪ್ರಿಯತಾಮ ಅಂತ ಯಾಕೆ ಪೂರ್ಣ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಶಕ್ತಿ ಅವರಿಗಿಲ್ಲ. ದೇವರಷ್ಟು ಉಳಿದವ್ರು ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಅವರು ಫೈನಲ್ ಅಥಾರಿಟಿ ಅಲ್ಲ. ಅವಾಗೇನಾಗುತ್ತದು? ಸಬ್ಜೆಕ್ಟ್ ಇಸ್ ಅಪ್ರೂವಲ್ ಆಗಿಬಿಡುತ್ತೆ ಕೊನೆಗೆ. ಎಷ್ಟೇ ಗ್ಯಾರಂಟಿ ಕೊಟ್ಟರು ಕೊನೆ ಸ್ಟೇಜಲ್ಲಿದೆ ಅಂತ ಹೇಳ್ತಾರೆ. ತಾನೇ ಮಾಡಿದಾಗ ಫಸ್ಟ್ ಸ್ಟೇಜು ಲಾಸ್ಟ್ ಸ್ಟೇಜ್ ಎರಡು ಒಂದೇ. ಎಸ್ ಒಪ್ತೇನೆ ಅಂದರೆ ಮುಗಿದೋಯ್ತೆ. ಅದಕ್ಕೆ ದೇವರ ಮಹಿಮೆ. ಸಪ್ರಿಯತಾಂ ಪರತಮಃ ಪರಮಾದ್ ಅನಂತಹ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರಣ. ಯತ್ಪಾದ ಪದ್ಮ ಮಕರಂದ. ಇದೆಲ್ಲ ಕಥೆ ಹೇಳ್ತೀರಿ ನೀವು. ಯಾರು ಉದ್ಧಾರ ಆಗಿದ್ದಾರೆ ಅಂದರೆ ಎಕ್ಸಾಂಪಲ್ ಕೊಡ್ತಾರೆ. ಪಾರ್ಥಾಹ, ಪಾಂಡವರಿದ್ದಾರೆ. ಪಾಂಡವರು ಏನು ಮಾಡಿದರು? ಅವರು ಸ್ವರಾಜ್ಯ ಮಾಪುಹು. ಪಾಂಡವರಿಗೆ ಬಂದಷ್ಟು ಕಷ್ಟ ಯಾರಿಗೆ ಬರೋಕ್ಕೆ ಸಾಧ್ಯ ಇದೆ? ಹುಟ್ಟಿದಾಗಿನಿಂದ ದುರ್ಯೋಧನ ಏನು ಮಾಡ್ತಾ ಇದ್ದಾರೆ? ಹಾಗೇನೆಷ್ಟು ಅವ್ರಿಗೇನು ಮನೆ ಆಯಿತು, ಆಟ ಆಯಿತು, ವಿಷ ಹಾಕಿದ್ದಾಯಿತು, ದುಷ್ಟರು ಕಳಿಸಿದ್ದಾಯ್ತು, ಜೂಜಾಟ ಆಯಿತು, ಕಾಡಿಗೆ ಹೋಗಿದ್ದಾಯಿತು, ಬರೀ ಮೋಸ. ಸ್ಟೆಪ್ ಬೈ ಸ್ಟೆಪ್ ಎದುರಾಗಿದೆ. ಅದಕ್ಕೆ ಅವ್ರು ಎಂಥ ಸತತ ಸಂಸ್ಕೃತಿ ದುಸ್ತಾರಾರಣ. ಪಾಂಡವರ ಕತೆ ಕೇಳಿಬಿಟ್ರೆ ಒಂದು ಮಾತಿದೆ, ಅಂತೂ ಇಂತೂ ಕೊತ್ತಿ ಮಕ್ಕಳೇ ರಾಜ್ಯ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಸುಳ್ಳೋದು. ಬಟ್ ಜನ ಕಷ್ಟಪಟ್ಟಿಗೆ ಏನಾಗ್ಬಿಟ್ಟಿದೆ ಅದು? ಪಾಂಡವರು ಭಾರಿ ಕಷ್ಟಪಟ್ಟರು ಅಂತ ಹೇಳ್ಬಿಟ್ಟು. ಆದರೆ ಅವ್ರೇನಾದರೂ ನಿಜವಾಗಿ ನೋಡೋದಕ್ಕೆ ಹಾಗೆ ಅನಿಸ್ತು. ದುರ್ಯೋಧನ ಸೈನ್ಯ ಕೂಡ ಭಾರಿ ಜಾಸ್ತಿ. ಸೀನಿಯರ್ಸ್ ಎಲ್ಲ ಅವ್ರ ಸಪೋರ್ಟರ್ಸ್, ಭೀಷ್ಮರು, ದ್ರೋಣರು ಎಲ್ಲವೂ ಕಡೆ ಇದ್ದಾರೆ. ವಿಧ ಯುದ್ಧ ಮಾಡೋದಲ್ಲಿ ಇವರು ಕಡೆ ಇದ್ದಾರೆ. ಅಂದರೆ ಯಾರಲ್ಲ ಆಟದಲ್ಲೇ ಇಲ್ಲ, ಆತ ಸಪೋರ್ಟ್ ಮಾಡ್ತಾ ಏನೇ ಉಪಯೋಗ ಅದರಿಂದ? ಈಗ ಆ ಥರ ಇದೆ ಸ್ಥಿತಿಯಲ್ಲಿ. ಅಂಥ ಹೊತ್ತಿನಲ್ಲಿ ಮಾಡಿದ್ದೇನೆ. ಒಬ್ಬರು ಪಾದ ಹಿಡಿದ್ರು. ಅವ್ರು ಏನು ಮಾಡಿದ್ರು? ಎಲ್ಲರ ಪಾದ ಹಿಡಿಯಲಿಕ್ಕೆ ಹೋಗಲಿಲ್ಲ. ಯತ್ಪಾದ ಪದ್ಮ ಮಕರಂದ ಜುಷಃ. ಯಾರ ಪಾದಪದ್ಮದ ಮಕರಂದ ಅಂದ್ರೇನೋ ಮಧು. ಯಾರ ಪಾದಪದ್ಮದ ಮಧುವನ್ನ ಜುಷಃ ಅಂದರೆ ಸೇವಿಸುವವರಾಗಿ, ಯಾರ ಪಾದಕಮಲದ ಮಧುವನ್ನ ಸೇವಿಸುವವರಾಗಿ ಆ ಒಂದು ಕೆಲಸ ಮಾಡಿದ್ದಕ್ಕೆ ಏನಾಯ್ತು? ಅವರಿಗೆ ಸ್ವರಾಜ್ಯ ಮಾಪುಹು, ಸ್ವರಾಜ್ಯವನ್ನು ಹೊಂದಿದ್ರು. ಅದು ರಾಜ್ಯ ಸಿಗುತ್ತೆ ಅಂತ ಯಾರು ಅನ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೇ ಪ್ರತಿ ಯುದ್ಧದಲ್ಲೂ ಕೂಡ ಏನು ಯಾವ್ದಲ್ಲಿ ಏನು ಬೇಕಾದ್ರೆ ಬಿಟ್ಟ ಭಗದತ್ತ ವೈಷ್ಣವಾತ್ರ ಬಿಟ್ಟರೆ ಪಜೀತಿ ಆಗೋಗ್ತಿತ್ತು. ಕೃಷ್ಣ ಏನು ಮಾಡ್ದ? ಧಾರಣ ಮಾಡಿಬಿಟ್ಟ. ಸರಿಯಾಗಿ ಗುರಿ ಇಟ್ಟು ಹೊಡೆದ ಕರ್ಣ. ಕೃಷ್ಣ ರಥ ಒತ್ತಿದ, ಇಲ್ಲದವರೇ ಅರ್ಜುನಿಗೆ ಬಿಡಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರತಿಯೊಂದು ಸ್ಟೇಜಲ್ಲಿ ಏನಿತ್ತು ಅವರಿಗೆ ಥ್ರೋಟ್ ಆಪತ್ತು. ಯುದ್ಧ ಎಲ್ಲ ಮುಗಿತಾವ, ರಾತ್ರಿ ಮಧ್ಯೆಲ್ಲ ಕೊಂದು ಹಾಕಿಬಿಟ್ರು. ಉಳಿದವ್ರು ಅಶ್ವತ್ಥ ಅವರೆಲ್ಲ ಕೊಂದು ಹಾಕಿಬಿಟ್ರು. ಗೊತ್ತಾಯ್ತು? ಈ ರೀತಿ ಸೀರಿಯಸ್ ಅದು. ಇನ್ನೂ ಮುಗಿತಪ್ಪ ಅಂದರೆ ಗಾಂಧಾರಿ ಶಾಪೆ ಬೇರೆ ಕೊಟ್ಟರು. ಹೀಗೆ ಬೇರೆ ನೋಡ್ತಿದ್ದಾಳೆ, ಏನು ಮಾಡಬೇಕಾಗ? ಪ್ರತಿ ಸ್ಟೇಜಲ್ಲೂ ಕೂಡ ಎಲ್ಲ ಅಶ್ವಮೇಧ ಯಾಗ ಮಾಡಿ ಮುಗಿಸಿದ್ರು. ಒಂದು ಮುಂಗುಸಿ ಬಂತು, ಬಾಯಿ ಬಂದ ಬೈದಾಯಿತು. ಏನಂತ? ನೀವು ಯಾಗನೇ ಅಲ್ಲ ಅಂತೆ. ಏನು ಮಾಡಿದ್ರು ಈ ರೀತಿ ಅಗರೆಸ್ಟ್ ಇದ್ರೆ ಏನು ಮಾಡಬೇಕಾಗ? ಕೇರೇ ಮಾಡಲಿಲ್ಲ ಪಾಂಡವರು. ಏನು ಮಾಡಿದರು?
ಎಲ್ಲವನ್ನು ಬೈದವರೆಲ್ಲ ಹೋದರು, ಒಬ್ಬರು ಉಳ್ಕೊಂಡಿದ್ರು, ವಿರೋಧಿಗಳೆಲ್ಲ ಹಾಳಾಗಿ ಹೋದ್ರು. ಅದಕ್ಕೆ ಕಾರಣ ಏನಾಯಿತು? ಯತ್ಪಾದ ಪದ್ಮ ಮಕರಂದ ಪಾದ ಪದ್ಮ ಮಕರಂದ ಜುಷಃ, ಪರಮಾತ್ಮನ ಪಾದಕವರದ ಮಧುವನ್ನು ಸದಾ ಸೇವನೆ ಮಾಡಿದ್ದರ ಫಲ ಎಲ್ಲವನ್ನೂ ದಾಟಿ ಬರೀ ದುಃಖ ದಾಟಿ ಸದ್ಯ ಆಪತ್ ಪರಿಹಾರ ಆಯಿತು ಅಲ್ಲ, ಸ್ವರಾಜ್ಯ ಮಾಪುಹು, ಹೈಯೆಸ್ಟ್ ರಾಜ್ಯ ರಾಜಸೂಯಾಗ, ಅಂಥ ರಾಜಸೂಯಾಗವನ್ನು ಭೂಲೋಕದಲ್ಲಿ ಮಾಡಿದವರೇ ಇಲ್ಲ. ಬ್ರಹ್ಮಾದೇವರು ಅಲ್ಲಿ ಮಾಡಿದವರು, ಬ್ರಹ್ಮದೇವರು ಇಲ್ಲಿ ಮಾಡಿದ್ದ ದಾಖಲೆ ಯಾರ್ದಾಗಿತ್ತು? ಹರಿಶ್ಚಂದ್ರ ಮಾಡಿದ ಈ ಕ್ವಾಲಿಟಿ ಇರಲಿಲ್ಲ. ಹರಿಶ್ಚಂದ್ರ ಮಾಡಿದ ರಾಜಸೂಯಾಗನ, ಚಂದ್ರನ ರಾಜಸೂಯಾಗ ಮಾಡಿದ ಈ ಕ್ವಾಲಿಟಿ ಇಲ್ಲ. ಇವ್ರು ಎಂಥ ಕ್ವಾಲಿಟಿ ಇದು? A1 A+ ಅಂಥ ಕ್ವಾಲಿಟಿ ಆಗ ಮಾಡಿದ್ದು. ಸ್ವರಾಜ್ಯವನ್ನು ಮಾಡಿ ಚಕ್ರವರ್ತಿಗಳ ಸ್ವರಾಜ್ಯ ಅಂದ್ರೇನು? ಚಕ್ರವರ್ತಿ ಪದವಿ, ಭೂಲೋಕದ ಹೈಯೆಸ್ಟ್ ಪೋಸ್ಟ್ ಚಕ್ರವರ್ತಿ ಪದವಿಗಿಂತ ಭೂಲೋಕದಲ್ಲಿ ಬೇರೊಂದಿಲ್ಲ, ಅದನ್ನು ಹೊಂದಿದ್ರು. ಆಮೇಲೆ ಸ್ವರಾಜ್ಯ, ಭಗವಂತನ ಸಾಮ್ರಾಜ್ಯ. ಸ್ವ ಅಂದ್ರೆ ಪರಮಾತ್ಮ, ಆತನ ರಾಜ್ಯ ಯಾವುದು? ವೈಕುಂಠ, ಅದನ್ನು ಹೊಂದಿದ್ರು. ಅಂದರೆ ಉಭಯತ್ರ, ಅದಕ್ಕೆ ಇಲ್ಲೂ ಕೂಡ ಸ್ವರಾಜ್ಯ, ಅಲ್ಲೂ ಕೂಡ ಸ್ವರಾಜ್ಯ. ಯೋಗ್ಯರಿಗೆ ಇಲ್ಲೂ ಸುಖ, ಅಲ್ಲೂ ಸುಖ, ದುಷ್ಟರಿಗೆ ಇಲ್ಲೂ ದುಃಖ, ಅಲ್ಲೂ ದುಃಖ. ಆದ್ದರಿಂದ ಸ್ವರಾಜ್ಯ ಮಾಪು ಉಭಯತ್ರ ಸದಾ ವಿನೋದ. ಅಷ್ಟಿಷ್ಟೆಲ್ಲ ಕಷ್ಟಪಟ್ರಲ್ಲ, ಏನೇ ಇರಲಿ ಎಂಡಿಂಗ್ ಇರ್ಬೋದು, ಏನು ಗೋಳಾಡಿದ್ರು ಹಬ್ಬ ಸಾಧ್ಯನೇ ಇಲ್ಲ ಅಂದರೆ ವಿನೋದ. ಅದೆಲ್ಲ ಎಂಜಾಯ್ ಮಾಡಿದರೆ ಹೊರತು ಏನು ಮಾಡಲಿಲ್ಲ ಅವರು? ದುಃಖನೇ ಪಡಲಿಲ್ಲ. ನೋಡೋರು ಹೊರಗೆ ದುಃಖ ಇದೆ, ಒಳಗೆ ದುಃಖ ಇಲ್ಲ ಅವರಿಗೆ. ತಮಾಷೆ ಅಂದರೆ ಅಯೋಗ್ಯರಿಗೆ ಹೊರಗೆ ಸುಖ ಇರುತ್ತೆ, ನೋಡೋರಿಗೆ ಸುಖ, ಒಳಗೆ ಸಂಕಟ ಪಡ್ತಿರ್ತಾರೆ. ತೀರಕ್ಕೆ ನಮ್ಮ ಹಣೆ ಬಾರ ಗೊತ್ತಾ, ನಿಮ್ಗೆ ಗೊತ್ತೇ ಇಲ್ಲ ಬಿಡ್ರಿ, ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ಅಂತ ಹೇಳ್ತಾರೆ. ಇವರಿಗೆ ನೋಡೋದಕ್ಕೆ ಅಯ್ಯೋ ಕಷ್ಟ, ಒಳಗೆ ಸುಖ ಪಡ್ತಿರ್ತಾರೆ. ಉಲ್ಟಾ ಪಡ್ತಾ ಇದ್ದು. ಅದ್ರ ಒಳಗಿನ ಸುಖ ಯಾರಿಗಿದೆ? ಸಜ್ಜನರಿಗಿದೆ. ಅಯ್ಯೋ ಅಂತಃ ಸುಖ ಅಂತರಾರಾಮ ತಥಾಂತರ್ ಜ್ಯೋತಿರೇವ ಯಃ, ಅದಕ್ಕೆ ಡೆಫಿನೇಷನ್ ಕೊಟ್ಟಿದ್ದು ಭಗವದ್ಗೀತೆಯೊಳಗೆ. ಒಳಗೆ ಸುಖಿಯಾಗಿರೋನು ಅವನು ಭಗವದ್ ಭಕ್ತ. ಒಳಗೆ ಸುಖಿಯಾಗಿರೋದು, ಹೊರಗೆ ಸುಖಿಯಾಗಿದ್ದರೆ ಸುಖ ಅಲ್ಲದು, ಹೊರಗಿನ ಸುಖ. ಒಳಗಿನ ಸುಖ ಇವತ್ತು ಬಂಗಾರದ ರಾಶಿ ಮುಂದೆ ಇಟ್ಟರು ಹಸಿವಾಗಿದ್ದಾರೆ, ದುಃಖ ಇಲ್ಲಿದೆ ಅವರಿಗೆ. ಈಗ ಒಳಗೆ ದುಃಖ ಇದೆ ಅವರಿಗೆ, ಯಾಕಂದ್ರೆ ಹೊಟ್ಟೆಗೆ ಇರಲಿಲ್ಲ. ಬಂಗಾರ ಅಭಿಷೇಕ ಬೇರೆ ಮಾಡ್ತಾರೆ ಪಾಪ, ಸುವರ್ಣಾಭಿಷೇಕ ತೋಡಿಯೇ ಮಾಡ್ಬೇಕು. ಅದರಿಂದ ಅದು ಊಟ ಮಾಡಿ ಕೂತಿದೆ, ಏನಿಲ್ಲ ಅವರಿಗೆ, ಏನಿದೆ ತೃಪ್ತಿ ಇದೆ. ಯಾತಕ್ಕೆ? ಒಳಗಿನಿಂದ ಹೊಟ್ಟೆ ತುಂಬಿದೆ ಅವರಿಗೆ. ದೇವರು ತೋರಿಸ್ತಾರೆ ಒಳಗಿದ್ದರೆ ಮಾತ್ರ ಆನಂದಕ್ಕೆ. ಎರಡು ಎಕ್ಸಾಂಪಲ್, ಆ ಅನ್ನ ಒಳಗೆ ಹೋಗಿ ಸುಖ ಕೊಡೋದು, ಜ್ಞಾನ ಒಳಗಿದ್ದು ಸುಖ ಕೊಡೋದು. ಗೊತ್ತಾಯ್ತಾ? ಅದೇ ರೀತಿ ಇನ್ಯಾವುದು ಕೂಡ ಏನಾಗೋದಿಲ್ಲ, ಒಳಗೆ ಹೋಗೋ ಶಕ್ತಿ ಇಲ್ಲ. ಅದಕ್ಕೆ ಆಹಾರ ಬೇಕು, ಅದು ಎರಡು ವಿಧ, ತಲೆಗೊಂದು ಹೊಟ್ಟೆಗೊಂದು. ಇದು ಶಾಶ್ವತ, ಅದು ಇದಕ್ಕೆ ಪೂರಕ. ಅದಕ್ಕೋಸ್ಕರ ಸದಾ ವಿನೋದ. ನಾವು ಭಾಳ ಒಳ್ಳೆ ಬುದ್ಧಿವಂತ ಹುಡುಗ ರಾತ್ರಿಯೆಲ್ಲ ಓದ್ತಿರ್ತಾರೆ ಪರೀಕ್ಷೆ, ನೋಡೋರಿಗೆ ಏನು ಕಷ್ಟಪಡ್ತಾನೆ ಬಣ್ಣು ಅಂತ ಹೇಳಿ, ಸುಮ್ಮನೆ ಮಲಗಬಾರದು ಆರಾಮಾಗಿ ಅಂತೇಳಿ. ಮತ್ತು ಅವನಿಗೆ ಎರಡಿದೆ, ಒಂದು ಮುಂದೆ ಏನಾಗುತ್ತೆ ಅದು ಒಂದಿದೆ, ಇನ್ನೊಂದು ಓದ್ಬೇಕಾದ್ರೆ ಕಷ್ಟಪಡೋದಿಲ್ಲ. ಅವನು ಆ್ಯಕ್ಚುಲಿ ಎಂಜಾಯ್ ಮಾಡ್ತಾರೆ. ಒಳ್ಳೆ ಪ್ರಶ್ನೆ ಉತ್ತರ ಸಿಕ್ಕಾಗ ಅವನಿಗೆ ಆಗ ಆನಂದ, ಮಲಗಿದವರಿಗೆ ಯಾರಿಗೂ ಆಗಲ್ಲ ಆನಂದ. ಗೊತ್ತಾಯ್ತಾ? ಅವನು ಪರೀಕ್ಷೆಗಿಂತ ಹೆಚ್ಚಾಗಿ ಜ್ಞಾನದ ಬಗ್ಗೆ ಗಮನ ಕೊಡ್ತಾನೆ. ಧನ ಸಂಪಾದನೆ ಸುಖ ಕೊಡುತ್ತೆ ಅಂತ ನಮಗೆ ಅರ್ಥ ಆಗಿದೆ. ಆದರೆ ಜ್ಞಾನ ಸಂಪಾದನೆ ಸುಖ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಧನಕ್ಕೆ ಇಮ್ಮಿಡಿಯೇಟ್ ಪ್ರಾಬ್ಲಮ್ ಇದೆ. ಎಲ್ಲಿಡಬೇಕು, ಹೇಗೆ ನೋಡ್ಕೋಬೇಕು, ಶುರುವಾಯ್ತು. ಅದರಿಂದ ಬೆಳೆಸ್ಬೇಕು. ಇಲ್ಲವ್ರು ಬಂದರೆ ದಡ್ಡ ಅಂತ ಬೈತಾರೆ ಜನ, ಏನ್ರಿ ಹಾಗೆ ಇಟ್ಕೊಳ್ಬೇಕು, ಏನು ಉಪಯೋಗ ಅಂತ ಕೇಳ್ತಾರೆ. ಜ್ಞಾನ ಹಾಗಲ್ಲ, ಏನು ಮಾಡುತ್ತದ? ಬೈ ಇಟ್ ಸೆಲ್ಫ್ ವೆರಿ ಸೇಫ್. ಅದು ಯಾರೂ ಕದಿಯಕ್ಕಾಗಲ್ಲ. ಅದರ ಅರ್ಥ ಆಯ್ತಾ? ಒಳಗಿದೆ, ಯಾರೂ ಕದಿಯಕ್ಕಾಗೋದಿಲ್ಲ, ಸೇಫೆಸ್ಟ್ ಜಾಗದಲ್ಲಿದೆ. ಮತ್ತು ಯಾವಾಗಲೂ ಏನಾಗ್ತಿರುತ್ತೆ, ಅದು ಬೆಳೀತಾ ಇರುತ್ತೆ. ಅಂದರೆ ಇದೆಲ್ಲ ಕಂಪೇರ್ ಮಾಡಿದರೆ ವಿದ್ಯಾಧನಂ ಸರ್ವಧನ ಪ್ರಧಾನ. ಅದು ಯಾವಾಗಲೂ ವಿನೋದ, ಆಚಾರ್ಯ ಪದ ಉಪಯೋಗಿಸ್ತಾರೆ. ವೇದಶಾಸ್ತ್ರ ವಿನೋದೇನ ಅಹಶೇಷಂ ನಯೇತ್, ವೇದಶಾಸ್ತ್ರ ವಿನೋದೇನ ಪ್ರೇಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್ ಪಶ್ಚಾತ್ ಸಂಧ್ಯಾಮುಪಾಸಯೇ. ಭೋಜನ ಎಲ್ಲ ಆದಮೇಲೆ ಸಾಯಂಕಾಲ ಸಂಧ್ಯಾವಂದವರೆಗೂ ಕೂಡ ವೇದಶಾಸ್ತ್ರ ವಿನೋದೇನ, ವೇದಶಾಸ್ತ್ರಾದಿಗಳನ್ನು ಎಂಜಾಯ್ ಮಾಡಿಕೊಂಡು ಅದು ಮಾಡ್ಕೊಂಡು ಕಾಲ ಕಾಲ ಸಂಧ್ಯಾವಂದಿಗೆ ಹೇಳ್ರಿ ಅಂತ ಹೇಳ್ತಾರೆ. ಅದು ವಿನೋದ ಅಂತ ಹೇಳಿದ್ರಿಂದ ಶಾಸ್ತ್ರಾಧ್ಯಯನ ಎಲ್ಲ ಕಾಲಕ್ಕೂ ಏನದು ಭಾರಿ ಸುಖ ಕೊಡ್ತಕ್ಕಂಥದ್ದು. ಅದಕ್ಕಾಗಿ ಸದಾ ವಿನೋದ. ಇದೆಲ್ಲ ಪ್ರತಿಯೊಂದು ಪದ ಸ್ವಾರಸ್ಯ ಇಟ್ಟಿದ್ದಾರೆ. ಅದು ಅರ್ಥ ಮಾಡಿಕೊಂಡ್ರೆ ಸಪ್ರಿಯತಾಂ ಪರತಮಃ ಪರಮಾದನಂತಹ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರಣಾತ್ ಯತ್ಪಾದ ಪದ್ಮ ಮಕರಂದ ಜುಷೋಹಿ ಪಾರ್ಥಾಹ ಸ್ವರಾಜ್ಯ ಮಾಪುಹು ಉಭಯತ್ರ ಸದಾ ವಿನೋದ. ಉಭಯತ್ರ ಸದಾ ವಿನೋದ ಎರಡರ್ಥ, ಈ ಲೋಕದಲ್ಲಿ ಬೇರೆ ಲೋಕದಲ್ಲಿ, ಹೊರಗೆ ಒಳಗೆ ಸುಖವಾಗಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ರಾಜ್ಯ ಆಡ್ತಿದ್ದಾರೆ, ಘೋಷಯಾತ್ರೆಗೆ ಹೋದ, ಹಿಡ್ಕೊಂಡು ಹೋದ್ರು, ಬಿಡಿಸಿದ್ರು, ಎಳ್ಕೊಂಬಂದು ಕೂಡಿಸಿದ್ರು. ಏನು ಆನಂದ ಅದು ಒಂದು ಅವನಿಗೆ. ವನದಲ್ಲಿದ್ದಾರೆ, ಏನು ಬಿಡಿಸ್ಕೊಂಡು ಹೋಗಿ ಸಾಕು ಅಂತೇಳಿ ಎಷ್ಟು ಖುಷಿ ಇದೆ ಅವರಿಗೆ. ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಾಲದಲ್ಲೂ ಜ್ಞಾನಿಗಳಿಗೆ ನಮಗೆ ಅರ್ಥ ಆಗೋದಿಲ್ಲ, ಅದು ಅಯ್ಯೋ ಪಾಪ ಅಂತಿರ್ತಾರೆ. ಆದರೆ ಒಳಗಿರೋ ಆನಂದ ಇವರಿಗೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅರ್ಥನೂ ಆಗೋದಿಲ್ಲ. ಒಳಗಿನ ಸುಖ ಯಾತಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂದರೆ ತಮಯೋಗಿರೋ ಒಳ ಸುಖ ಇಲ್ಲೇ ಇಲ್ಲ ಅವರಿಗೆ. ಸ್ವರೂಪನೇ ಆಗಿರೋದ್ರಿಂದ ಅವ್ರಿಗೇನಾಗೋದಿಲ್ಲ,
ಏನು ಸುಖ ಬರೋದಿಲ್ಲ. ಅವ್ರ ಸುಖ ಅಂಬೋದು ಭ್ರಾಂತಿ ಅದಷ್ಟೇ. ಅದಕ್ಕೆ ಕುಡ್ಕೊಂಡು ಬಿದ್ದಿರ್ತಾನೆ. ಏನು ಸುಖ ಅದು? ನೋಡೋರಿಗೆ ಅಸಹ್ಯ ಬರುತ್ತೆ ಸುಖನ ಅದು? ಅದು ಒಳ್ಳೆ ಕೆಲಸ ಮಾಡ್ತಾನೆ, ನೋಡೋರಿಗೆ ಖುಷಿ ಕೊಡುತ್ತೆ, ಅವನಿಗೆ ಖುಷಿ ಕೊಡುತ್ತೆ. ಉಭಯತ್ರ ಇಬ್ಬರಿಗೂ ಇದು ಸುಖ ಇಲ್ಲ. ಅವನ ಪ್ರಕಾರ ತನ್ನ ಸುಖಿ ಇಲ್ಲ ಅಂತ ಭ್ರಮಿಸ್ಕೊಂಡ್ಬಿಟ್ಟಿದ್ದಾನೆ. ಕುಡಿದವ್ರು ಹೇಳ್ತಾರೆ ಅವ್ರು ಎಲ್ಲ ಕೆಲಸಕ್ಕೂ ನಾಲಾಯಕ ಅವನು. ಇದೆಲ್ಲ ಅರ್ಥ ಮಾಡ್ಕೊಂಡು ಭ್ರಾಂತಿ ಬೇರೆ, ಸುಖವಾಗಿದ್ದೇವೆ ಒಂದು ಭ್ರಾಂತಿ ಅವರದು. ಸುಖವಾಗಿದ್ದೇವೆ ಅಂತ ಯೋಗ್ಯರದು ನಿಜವಾದ ಭ್ರಮ ಅಲ್ಲ, ಭ್ರಮ. ಇವತ್ತು ಸುಖದ ಬಗ್ಗೆನೇ ಒಳ್ಳೆ ಪರಿಕಲ್ಪನೆ ಜನಕ್ಕಿಲ್ಲ. ಯಾವುದು ಕಂಪ್ಯಾರಿಟಿವ್ ಸುಖ ಅಲ್ಲ. ಅವನಿಂತೀವಲ್ಲ, ಅವನಿಗೆ ಕಂಪೇರ್ ಮಾಡಿಕೊಂಡ್ರೆ ಸುಖ ಅಲ್ಲ. ನಮ್ಮ ಸುಖ ನಮಗಿರ್ಬೇಕು. ಊಟ ಮಾಡೋಕೆ ಯಾರಿಗೋ ಕಂಪೇರ್ ಊಟ ಮಾಡಿದ್ರೆ ಗತಿ ಏನೀಗ? ನನಗೆ ಬೇಕಾಗಿದೆ ತಗೊಂಡೆ, ಬೇಡ ಅಂದರೆ ಬೇಡ ಅಷ್ಟೇ. ಸೊ ಐ ಆಮ್ ಹ್ಯಾಪಿ. ಅವನು ತಿಂದ ಅಂತ ತಿಂದೆಲ್ಲಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅವ್ನು ಬಿಟ್ಟ ಅಂತ ಇವ್ನು ಬಿಡ್ಲಕ್ಕೂ ಆಗೋದಿಲ್ಲ. ದಡ್ಡ ಬಿಟ್ಟ ಅಂತ ಹೇಳ್ತಾರೆ, ಹುಚ್ಚ ಜಾಸ್ತಿ ತಿಂದ ಅಂತ ಹೇಳ್ತಾರೆ. ಅದು ಎರಡೂ ಉಪಯೋಗ ಇಲ್ಲ ಅವನಿಗೆ. ನನಗೆ ಎಷ್ಟು ಬೇಕಾಷ್ಟು ತೊಗೊಂಡಿದ್ದೇನೆ, ಆ ಥರ ಇರಬೇಕು. ಕಂಪ್ಯಾರಿಸನ್ ಬಂತು ಅಂದರೆ ಇಲ್ಲ. ಇವತ್ತು ಕಂಪ್ಯಾರಿಸನ್ ಬದುಕ್ತಾರೆ, ಅವ್ರಿಗೆ ಅದೇ ಇದೆ, ನಮಗಿಲ್ಲ. ಈ ಕೊರಗೆ ಅವ್ರನ್ನ ಹಾಳು ಮಾಡಿಬಿಡೋದು, ಅದು ಆನಂದ ಕೊಡೋದಿಲ್ಲ. ಏನೋ ಅಲ್ಲ, ಅದೇ ಹೇಳ್ತೀರ. ಆಬ್ಜೆಕ್ಟಿವ್ ಅಂತ ವೆರಿ ಇಂಪಾರ್ಟೆಂಟ್. ಸುಖ ಎರಡು ವಿಧ, ಆಬ್ಜೆಕ್ಟಿವ್ ಬೇರೆ, ಸಬ್ಜೆಕ್ಟಿವ್ ಬೇರೆ. ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಎರಡು ಆಗಿಬಿಟ್ರೆ ಏನದ ನಂಬರ್ 1. ಅರ್ಥ ಆಯ್ತಾ? ಬರೀ ಸಬ್ಜೆಕ್ಟಿವ್ ಆದರೆ ಅದು ಭ್ರಾಂತಿ ಆಗಿರ್ಬೋದು. ಆ ಮೇ ನಾಟ್ ಬಿ, ಬಟ್ ಶೂರ್ ಅಲ್ಲ. ಗೊತ್ತಾಯ್ತಾ? ಬರೀ ಆಬ್ಜೆಕ್ಟಿವ್ ಆದರೆ ಹೋಪ್ಲೆಸ್. ಯಾತಕ್ಕೆ? ಆಬ್ಜೆಕ್ಟ್ ಇರೋವರಿಗಷ್ಟೇ, ಆಬ್ಜೆಕ್ಟ್ ಇಲ್ದಾರ ಹೋಯ್ತಲ್ಲಿ. ಅದಕ್ಕೆ ಏಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನಯ ಏವತೆ ಹೇಳಿದ್. ಇನ್ನೊಬ್ಬರೇ ಡಿಪೆಂಡ್ ಆಗಿದ್ದರೆ ನಮ್ಮಲ್ಲಿ ಪದ್ಧತಿ ಇದೆ, ಕೆಲಸ ನಮಗೆ ಬರೋದಿಲ್ಲ, ಡಿಪೆಂಡ್ ಆಗಿಬಿಟ್ಟಿದೆ. ಅವ ಹೇಳಿ ಏನೇ ಹೇಳ್ಬೋದು, ಅವ್ರು ಬರದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಐ ಆಮ್ ಡಿಪೆಂಡೆಂಟ್ ಅಷ್ಟೇ. ಅದು ನಾನೇ ಹೋಗಿ ಯೋಚನೆ ಮಾಡಿ ನಾನೇ ಮಾಡ್ತೀನಿ, ಹೋಗಿ ಅವ್ನು ಬರದೆ ನಾನು ನೋಡ್ಕೋತೀನಿ. ಅವಾಗ ಏನಾಗುತ್ತೆ? ಅವಾಗ ಸೇಫ್. ಇವತ್ತು ನಮಗೆ ಯಾವಾಗಲೂ ಆದರೆ ನಮಗೆ ಅರ್ಥ ಆಗುತ್ತೆ, ಇನ್ನೊಬ್ಬರೇ ಡಿಪೆಂಡ್ ಆದರೆ ಅದು 100% ಆಗೋದಿಲ್ಲ. ಈ ಹೊರಗಿನ ವಸ್ತುಗಳೆಲ್ಲ ಏನವು ಹೇಳಿ ಕೇಳಿ ಹೊರಗಿನ ವಸ್ತುಗಳು, ಅವು ಏನು ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಅದು ಸುಖ ಕೊಡೋದಿಲ್ಲ. ದೇವರು ಎಲ್ಲಿದ್ದಾನೆ? ಒಳಗಿದ್ದಾನೆ. ಆದ್ದರಿಂದ ಏನು ಯೋಚನೆ ಇಲ್ಲ ನಮಗೆ. ಒಳಗಿದ್ದಾನೆ. ಭಕ್ತರಿಗೆ ಎಂದೂ ಕೂಡ 100% ಅಶ್ಯೂರ್ಡ್ ಆನಂದ ಆಗಿರ್ತಾರೆ. ಇವೆಲ್ಲ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಭಗವದ್ಗೀತೆ ಎಲ್ಲ ಅರ್ಥ ಆಗ್ತದೆ. ಸುಖದ ಕಾನ್ಸೆಪ್ಟು ಇವ್ರಿಗೆ ಏನು ವ್ಯತ್ಯಾಸ, ನೋಡೋದಕ್ಕೆ ಸಪೋರ್ಟರ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಅವ್ರ ಆನಂದ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇತಿ ಸಪ್ರೀಯತಾಂ ಪರತಮಃ ಪರಮಾದನಂತಹ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರ್ಣ ಯತ್ಪಾದ ಪದ್ಮ ಮಕರಂದ ಜುಷಃ ಹಿ ಪಾರ್ಥಾಹ ಸ್ವರಾಜ್ಯ ಮಾಪು. ಅದಕ್ಕೆ ಮಕರಂದ ಜೇನು ಅಂತ ಕರೆದಿದ್ರಿಂದ ಔಷಧಿ ತಗೋಬೇಕಾದ್ರೆ ಕಹಿ ಇರುತ್ತೆ, ಜೇನು ತಗೋಬೇಕಾದ್ರೆ ಕಹಿ ಇರುತ್ತೆ. ಜೇನದು ಜೇನು ಭಾರಿ ಕಾಯ್ತಿರ್ತಾರೆ. ಜೇನಿದ್ದಾಗಿತ್ತು, ಸಿಹಿ ಮತ್ತೊಂದು ಹೆಸರೇ ಜೇನು. ಅದಕ್ಕೋಸ್ಕರ ಯತ್ಪಾದ ಪದ್ಮ ಮಕರಂದ, ಪದ್ಮದ ಮಕರಂದ, ಮತ್ತೆ ಯಾವುದರ ಮಕರಂದ ಅಲ್ಲ. ಪದ್ಮ ಏನದು? ಹೂವುಗಳ ಅತಿ ಶ್ರೇಷ್ಠವಾದದ್ದು ಯಾವುದು? ಎಲ್ಲದರಲ್ಲೂ ಶ್ರೇಷ್ಠ ತುಳಸಿ. ಹೂವಿನಲ್ಲಿ ಶ್ರೇಷ್ಠ ಯಾವುದು? ಕಮಲ. ಕಮಲ ಪುಷ್ಪ ಭಾರಿ ಶ್ರೇಷ್ಠ. ಸಿಗೋದಿಲ್ಲ ದಿವಸ ಉಪಯೋಗಿಸೋಕ್ಕಾಗದೆ ಅಷ್ಟೇ ಹೊರತು. ಋಷಿಮುನಿಗಳೆಲ್ಲ ಯಾಕೆ ವಾನಪ್ರಸ್ಥರಾಗ್ತಾ ಇದ್ರು ಕೊನೆಗೆ? ಅದೊಂದು ಕಾರಣ. ಸುತ್ತ ಸರೋವರಗಳು, ಕಮಲ ಬೇಕಾಷ್ಟು ಪೂಜೆ ಸಿಕ್ತಿತ್ತು ಅದಕ್ಕೆ. ಅದು ಕಮಲ ಶ್ರೇಷ್ಠ ಆದದ್ದು. ಆದರೆ ಅದರ ಮಧು ಭಾರಿ ಶ್ರೇಷ್ಠ. ಆ ಅರ್ಥದಲ್ಲಿ ಯತ್ಪಾದ ಪದ್ಮ, ಪರಮಾತ್ಮನ ಪಾದ ಕಮಲದಷ್ಟು ಇನ್ನೊಂದು ದೊಡ್ಡ ಕಮಲ ಇಲ್ಲ. ಅದರ ಮಧು ಅಂದ್ರೇನು? ಸಾರ. ಏನು ಸಾರ? ಅದು ಜ್ಞಾನ ಆನಂದ. ಪರಮಾತ್ಮನ ಪಾದದಲ್ಲಿ ಏನಿದೆ? ಒಂದು ಪಾದಕ್ಕೆ ಶಿತ್ಯಾನಂದ ಸಮುದ್ದಿಷ್ಟ ವರೀತಿ ಜ್ಞಾನ ಮುಚ್ಚತೆ. ಒಂದಕ್ಕೆ ಆನಂದ ಅಂದ್ರೆ ಜ್ಞಾನ ಅಂತ ಹೆಸರು. ಎರಡು ಕೂಡ ಆನಂದ. ಅದಕ್ಕೆ ಜ್ಞಾನ ಪೂರ್ಣ ಪ್ರಜ್ಞರು, ಆನಂದ ಆನಂದ ತೀರ್ಥರು. ಅದಕ್ಕೆ ಭಗವತ್ಪಾದರು, ಆಚಾರ್ಯ ಭಗವತ್ಪಾದರು ಅಂತ ಕರೀತಾರೆ. ಯಾತಕ್ಕೆ? ಜ್ಞಾನ ಆನಂದ ಹೊಂದಿದವರು ಅಂತ ಅರ್ಥ. ಹೆಸರಲ್ಲೂ ಜ್ಞಾನ, ಇದರಲ್ಲೂ ಜ್ಞಾನ, ಆನಂದ ಆನಂದ. ಅದಕ್ಕೆ ಪೂರ್ಣ ಪ್ರಜ್ಞೆ ಆನಂದ ತೀರ್ಥ. ಭಗವತ್ಪಾದ ಅಂತ ಯಾತಕ್ಕೆ ಕರೀತಾರೆ? ಅರ್ಥ ಆಗುತ್ತಾಗ ಭಗವಂತನ ಪಾದದಲ್ಲಿ ಏನಿದೆ ಅದು ಇವರಲ್ಲಿರೋದ್ರಿಂದ ಭಗವತ್ಪಾದರು. ಅರ್ಥ ಆಯ್ತಾ? ಭಗವಂತ ಯಾಕೆ ಆ ಪಾದ ಬೋಲಿ ಪರ್ಯಂತ ಹಾಗೇ ಇದ್ದಾರೆ ಪರಮಾತ್ಮ. ಸರ್ವತ್ರ ಪಾಣಿಪಾದಂ ತತ್, ಸರ್ವತ್ರ ಬರ್ತಾ ಇಲ್ಲ, ಶ್ರೋತ್ರ ಮುಖ ಎಲ್ಲ ಇದೆ ದೇವರಿಗೆ. ಇದು ದೇವರ ಮಹಿಮೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ಪದದಲ್ಲಿ ಎಷ್ಟು ಸ್ವಾರಸ್ಯ ಇಟ್ಟಿರ್ತಾರೆ ಆಚಾರ್ಯ. ಇದನ್ನ ಯಾವ್ದು ಮತ್ತೆ ನೋಡಿ, ಒಂದು ಡಿಫಿಕಲ್ಟ್ ವರ್ಡ್ಸ್ ಅಲ್ಲ, ಮತ್ತೆ ಯಾವ ವರ್ಡು ಡಿಫಿಕಲ್ಟ್ ಅಲ್ಲ. ಈ ಕವಿಗಳು ಬರೀತಾರೆ, ಅರ್ಥನೇ ಆಗೋದಿಲ್ಲ. ಆಮೇಲೆ ಇಷ್ಟು ಕಷ್ಟಪಡ್ಬೇಕಾಯ್ತಾ? ಏನಿರ ಅದು ಏನು ಜಾಸ್ತಿ ಇರೋದಿಲ್ಲ ಅಂದ್ರೆ ದೊಡ್ಡ ಪ್ಯಾಕೆಟ್ ಬಿಚ್ಚಿದ ಕೊನೆಗೆ ಪ್ಲಾಸ್ಟಿಕ್ ವಾಚು ಏನು ಮಾಡೋದು ತೊಗೊಂಡದಲ್ಲ. ಹಿಂದೆ ಅವಾರ್ಡ್ ಅಂತ ಕೊಡ್ತೀವಿ, ಯಾವುದು ಸುಡಕೋಗಿಡಕ್ಕೆ ಬರುತ್ತಲ್ಲ ಅದು. ಇವ್ರು ಕೆಲಸ ಪೇಪರಲ್ಲಿ ಹಾಕ್ತಾರಲ್ಲ, ಫಿಲಪ್ ಮಾಡಿಬಿಟ್ರೆ ಅವಾರ್ಡ್ ಏನೋ ಕಳಿಸ್ಕೊಡ್ತಾರೆ ಅವ್ರು. ಇವ್ರು ಕಷ್ಟಪಟ್ಟು ತೊಗೊಂಡು ಮಾಡಿ ಕಳಿಸಿದ್ರೆ ಇಷ್ಟು ಪ್ಯಾಕೆಟ್ ಬರೋದು. ವಾಚ್ ಇರ್ಬೇಕು ಕೊಡ್ತೀವಿ ಅಂತೇಳಿ ಇವ್ರು ತೆಗೆದ ಪ್ಲಾಸ್ಟಿಕ್ ವಾಚ್ ಅದು ನಡೆಯೋದು ಕೂಡ ಇಲ್ಲ. ಇವ್ರು ಭ್ರಾಂತ ಇವರು ಯಾರು ಕೇಸ್ ಹಾಕಾಗಿಲ್ಲ. ಯಾತಕ್ಕೆ? ವಾಚ್ ಕೊಟ್ಬಿಟ್ಟಿದ್ದಾರೆ. ಎಂಥದ್ದು ಅಂತ ಹೇಳಿಲ್ಲ. ನೀವು ಬಸ್ ನಾವೇನು ಮಾಡೋಕ್ಕಾಗತ್ತೆ? ಇದು ಈ ಥರ ಅದೇ ರಿಜಿಸ್ಟರ್ಡ್ ಅಲ್ಲ, ಗೌರ್ಮೆಂಟ್ ಇದಲ್ಲ, ಯಾರು ತಲೆ ಆಟಿ ಕೊಟ್ಟಿರ್ತಾರೆ. ಅದಕ್ಕೆ ಬಸ್ ಹೋಗೋದಲ್ಲ. ನಿಜವಾಗ್ಲೂ ಕೂಡ ಸಾರ್ಥಕ ಇದೆ.
ಲೌಕಿಕ ಜ್ಞಾನಕ್ಕೆ ಎಷ್ಟು ಕಷ್ಟಪಡ್ತಾರೆ ಇವತ್ತು, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನಿಮ್ಗೆ, ಹೇಳಕ್ಕೆ ಸಾಧ್ಯ ಇಲ್ಲ. ಲೌಕಿಕ ಆ ಕೋರ್ಸ್ ಮುಗಿಸೋರು ಬದುಕಿರ್ತಾರೆ ಗ್ಯಾರಂಟಿ ಇಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ? ಎಷ್ಟು ಸರ್ವಿಸ್ ಮಾಡ್ತಾರೋ ಗೊತ್ತಿಲ್ಲ, ಕೊನೆಗೆ ಏನಾಗ್ತಾರೆ ನೋ ಬಡಿ ನೋಸ್. ಅದಕ್ಕೆ ಅಷ್ಟು ಡೆಡಿಕೇಟ್ ಮಾಡ್ತಾರೆ. ಶಾಸ್ತ್ರ ಅಶ್ಯೂರ್ಡ್, ಇದು ಫುಲ್ಲಿ ಅಶ್ಯೂರ್ಡ್, ಯಾವ ಸ್ಟೇಜಲ್ಲಿ ಓದಲ್ಲ. ಅದಕ್ಕೆ ಯತ್ಪಾದ ಪದ್ಮ ಅಂತ ಹೇಳೋದಕ್ಕೆ ಇನ್ನೊಂದು ಪಾದ ಅಂದ್ರೆ ಪದ, ಪದ ಅಂದ್ರೆ ಏನೋ ಶಾಸ್ತ್ರ. ಪಾದ ಯಾವ ಪರಮಾತ್ಮನ ಮಕರ ಅಂದ್ರೆ ಸುಧಾ, ಇದು ಸುಧಾ ಅಂತ ಕರೀತಾರೆ. ಯಾರು ಸುಧಾದಿ ಗ್ರಂಥಗಳನ್ನ ಓದ್ತಾರೋ ಅವ್ರು ಸುಖವಾಗಿರ್ತಾರೆ. ಅದನ್ನೇ ವಾದಿರಾಜಸ್ವಾಮಿಗಳು ಬರೆದಿತ್ತು. ಏನಂತ? ಸುಧಾ ಸಾಕರ ಅಲ್ಲ, ಸುಧಾ ಸೇಕರತ್ವ ವಯಮೇವ ಸಾಕ್ಷಿಣ, ನಾವೇ ಸಾಕ್ಷಿಗಳು ಅಂತ. ಇವತ್ತಿಗೂ ಸಾಕ್ಷಿಗಳೇ, ಆರಾಧನೆ ನಾಳೆ ಅವರು ಅಲ್ಲೇನು. ಇವತ್ತಿಗೂ ವಾದಿರಾಜಸ್ವಾಮಿಗಳು ಎಷ್ಟು ದೊಡ್ಡ ಹೆಸರು ಬಂದು ಗೊತ್ತಾಗ್ಬಿಟ್ರೆ ಆ ಹೆಸರು ಹೇಳಿದ್ರೆ ಸಾಕು. ಅಷ್ಟು ವಿಚಿತ್ರವಾದ ಅದ್ಭುತವಾದ ಸಾಧನೆ ಮಾಡಿದ ಮಹಾನುಭಾವರು. 112 ವರ್ಷಗಳ ಸನ್ಯಾಸ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಬರೋದು. 112 ವರ್ಷಗಳ ಸನ್ಯಾಸ, ಅದು 112 ಚಾತುರ್ಭಾಷ್ಯ ಮಾಡಿದ್ದಾರೆ. 112 ಚಾತುರ್ಭಾಷ್ಯ ಎಲ್ಲ ರೆಕಾರ್ಡು ಹೋಗ್ಬಿಡುತ್ತೆ ಅಷ್ಟ ಅಂತ ಮಹಾಮಹಿಮರು. ಆ ಅರ್ಥದಲ್ಲಿ ಯತ್ಪಾದ ಪದ್ಮ ಮಕರಂದ ಜುಷಃ. ಪಾದ ಪದ್ಮ ಅಂದ್ರೆ ಯಾವುದು? ಅನುವ್ಯಾಖ್ಯಾನ. ಅವ ಅನುವ್ಯಾಖ್ಯಾನ ನಡಿನೇ ಚಂಚರೀಕತಿ ಮೇ ಮನಃ, ಅವ್ರದ್ದೇ ಮಾತು. ಅನುವ್ಯಾಖ್ಯಾನ ಕಮಲ, ಗೊತ್ತಾಯ್ತಾ? ಪಾದ ಅಂತ ಹೇಳಿದಾಗ ಬ್ರಹ್ಮಸೂತ್ರ, ಅದರ ಪದ್ಮ ಅಂತ ಹೇಳಿದಾಗ ಅನುವ್ಯಾಖ್ಯಾನ, ಮಕರ ಅಂದ್ರೆ ಸುಧಾ. ಸೂತ್ರ, ಅನುವ್ಯಾಖ್ಯಾನ, ನ್ಯಾಯಸುತ ಎಲ್ಲ ಓದ್ಕೊಂಡಿದ್ರೆ ಉಭಯತ್ರ, ಇಲ್ಲೂ ಸುಖ ಅಲ್ಲೂ ಸುಖ, ಸುಖವಾಗಿರ್ತಾರೆ ಅಂತ. ಇದು ಅರ್ಥ ಮಾಡ್ಕೊಂಡ್ರೆ ಆಚಾರ್ಯ ಎಷ್ಟು ವಿಷಯ ಹೇಳಿದಾಗಾಯ್ತಂದ್ರೆ, ಯತ್ಪಾದ ಪದ್ಮ ಮಕರಂದ ಜುಷೋ ಹಿ ಪಾರ್ಥಾಹ ಸ್ವರಾಜ್ಯ ಮಾಪುರುಭಯತ್ರ ಸದಾ ವಿನೋದ. ಅಷ್ಟು ಆನಂದ ಹೇಳಿದ್ದಾರೆ. ಇದು ಎಕ್ಸಾಂಪಲ್. ಇದು ಮೊದಲು ಹೇಳಿದ್ದೆಲ್ಲ ಏನೋ ಥಿಯರಿ. ಯಾರನ್ನು ಆಶ್ರಯಿಸಿಬಿಟ್ರೆ ಸಂಸಾರ ಸ್ವಾರ್ಥಕ್ಕೆ ಅಸಾಧ್ಯವಾದಂಥ ಸಂಸಾರ ಸಾಗರವನ್ನ ಸುಖವಾಗಿ ದಾಟಿರ್ತಾರೆ ಅಂತ ಹೇಳಿದ್ರು. ದೊಡ್ಡ ಸಾರಾಂಶ ಮಹಾಭಾರತ ಕಥೆ ಹೇಳಿದ್ದೆ ಅದನ್ನು. ಕೊನೆಗೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾನೀತಿ ಮತಿರ್ಮ. ಇದೇ ಅರ್ಥ. ಪರಮಾತ್ಮ ಇರೋದು ಅಂದ್ರೆ ಒಂದೇ, ಆತನ ಪಾದ ಇರೋದು ಅಂದ್ರೆ ಒಂದೇ. ದೇವ್ರ ಪಾದಕ್ಕೂ ಪರಮಾತ್ಮ ಏನಿಲ್ಲ, ವ್ಯತ್ಯಾಸ ಇಲ್ಲ. ಯತ್ರ ಯೋಗೇಶ್ವರ, ಯೋಗೇಶ್ವರ ಪಾದ ಅಷ್ಟೇನೆ. ಮಧ್ಯೆ ಧನುರ್ಧರ ಬಗ್ಗೆ 2 ಅರ್ಥ. ಭೀಮಸೇನ ಅಂತ ಅರ್ಥ, ಅರ್ಜುನ ಅಂತನೂ ಅರ್ಥ, ಅನುವ್ಯಾಖ್ಯಾನ ಅಂತ ಅರ್ಥ, ಸುಧಾ ಅಂತನೂ ಅರ್ಥ. ಸೊ ಭಗವದ್ಗೀತಾ ಕೊನೆಯ ಶ್ಲೋಕದ ತಾತ ಇಡೀ ಮಹಾಭಾರತ ಸಾರ. ಇದನ್ನ ಅರ್ಥ ಮಾಡ್ಕೊಂಡಾಗ ಆಚಾರ್ಯ ಒಂದು ಶ್ಲೋಕ ಈ ರೀತಿ ಎಲ್ಲ ಶ್ಲೋಕ ಹೇಳ್ತೋ ಎಂದೆಂದಿಗೂ ಮಹಾಭಾರತ ಮುಗಿಯೋದೇ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಓದ್ತಿರ್ಬೇಕು. ಒಂದಂತ ಓದಾಗಲಿ ಏನಾಗುತ್ತಾಗ ಹೊಸ ಹೊಸ ಅರ್ಥ ಆಗ. ಅದು ವೈಶಿಷ್ಟ್ಯ. ಅದು ಕಾವ್ಯ ಹಳೇದಾದ ತಕ್ಷಣ ಅದ್ರ ಹೋಗ್ಬಿಡುತ್ತೆ, ಸ್ವಾರಸ್ಯ ಇರೋದಿಲ್ಲ. ಇದು ಹಾಗಲ್ಲ, ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತದೆ. ಓದ್ದಷ್ಟು ಜಾಸ್ತಿ ಆದರೆ ಅದು ಶಾಸ್ತ್ರ, ಓದಿದಾಗ ಅರ್ಥವಾಗಿ ಆಮೇಲೆ ಬಿಟ್ಬಿಟ್ರೆ ಅದು ಕಾವ್ಯಗಳಷ್ಟೇ. 2 ಅಲ್ಲ ಅಂದರೆ ಅದು ಹೊಲಸು ಬಿಸಾಕ್ಬಿಡೋದು, ಏನೇ ಇಲ್ಲ. ಅಲ್ಲಿಗೆ 2ನೇ ಅಧ್ಯಾಯ ಮುಗಿತು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಭಾರತ ವಾಕ್ಯೋದ್ಧಾರೋ ನಾಮ ಅಂತ ಒಂದು, ಸುವಾಕ್ಯೋದ್ಧಾರೋ ನಾಮ ದ್ವಿತೀಯೋಧ್ಯಾಯ. 2ನೇ ಅಧ್ಯಾಯ ಮುಗೀತು. ಇನ್ನು ಮುಂದೆ 3ನೇ ಅಧ್ಯಾಯ. ಸರ್ಗ, ಅನುಸರ್ಗ, ಪ್ರಳಯ, ಪ್ರಾದುರ್ಭಾವ ನಿರ್ಣಯ. ಎಷ್ಟು ವಿಷಯ ಹೇಳ್ತಾರೆ ನೋಡಿ. ಸರ್ಗ, ಅನುಸರ್ಗ, ಪ್ರಳಯ, ಪ್ರಾದುರ್ಭಾವ ನಿರ್ಣಯ. ಸರ್ಗ ಅಂದ್ರೆ ಸೃಷ್ಟಿ, ಅನುಸರ್ಗ ಅಂದ್ರೆ ಅವಾಂತರ ಸೃಷ್ಟಿ, ಪ್ರಳಯ ಅಂದ್ರೆ ಪ್ರಳಯ ಕಾಲ, ಆಮೇಲೆ ಮುಂದೆ ಬಂದು ಪ್ರಾದುರ್ಭಾವ, ಪರಮಾತ್ಮ ಅನೇಕ ಅವತಾರಗಳು. ಇಷ್ಟೆಲ್ಲ ಹೇಳ್ತಕ್ಕಂಥ ಅಧ್ಯಾಯವಾದ್ರಿಂದ ಸರ್ಗಾನುಸರ್ಗ ಲಯ ಪ್ರಾದುರ್ಭಾವ ನಿರ್ಣಯೋ ನಾಮ ತೃತೀಯೋಧ್ಯಾಯ ಅಂತ ಕೊನೆಗೆ ಹೆಸರಿಟ್ಟಿದ್ದಾರೆ. ಸರ್ಗ, ಅನುಸರ್ಗ, ಪ್ರಳಯ, ಪ್ರಾದುರ್ಭಾವ ನಿರ್ಣಯ. ಅದರ ವಿಷಯ ಅಲ್ಲ, ನಿರ್ಣಯ. ಮತ್ತೆ ಇಲ್ಲಿ ಏನು ಹೇಳ್ತಾರೋ, ಸೃಷ್ಟಿ ವಿಷಯ ಬಂತೋ ನಿರ್ಣಯ, ಪ್ರಳಯದ ವಿಷಯ ಬಂತೋ ನಿರ್ಣಯ, ಪ್ರತಿಯೊಂದಕ್ಕೂ ನಿರ್ಣಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದೆಲ್ಲ ವಿಜಯದಾಸ ಸುಳಾದಿಗಳೆಲ್ಲ ಸೃಷ್ಟಿ ಪ್ರಕರಣ ಸುಳಾದಿಗಳಿಗೆ ಬೇಸಿಸ್. ಇವೆಲ್ಲ ಕೂಡ ಸೃಷ್ಟಿಕ್ರಮ ತುಂಬ ಪುರಾಣದಲ್ಲಿ ಬರುತ್ತದು. ಆದರೆ ಯಾವುದು ನಮಗೆ ಕ್ಲಿಯರ್ ಅರ್ಥ ಆಗೋದು ಭಾರಿ ಕಷ್ಟ. ಆಚಾರ್ಯ ಕೆಲವೇ ಶ್ಲೋಕ ಸಮ್ಮರಿ ಕೊಟ್ಬಿಡ್ತಾರೆ. ಎಂಥ ಸಮ್ಮರಿ? ನಿರ್ಣಯ. ಡೌಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಓದಿದ್ರೆ ಪ್ರಾಬ್ಲಮ್ ಆಫ್ ಕ್ರಿಯೇಷನ್ ದೊಡ್ಡದು ಯೋಚನೆ. ಅರ್ಥ ಮಾಡ್ಕೊಳ್ಳೋದು, ಸೃಷ್ಟಿ ಮಾಡೋದು ಬೇಡ, ಅರ್ಥ ಮಾಡ್ಕೊಳ್ಳೋದೇ ಭಾರಿ ಕಷ್ಟ. ಅದೇ ಸಮ್ಮರಿ ಅಷ್ಟು ಕೊಡ್ತಾರೆ. ಈ ಅಧ್ಯಾಯ ಓದ್ಬಿಟ್ರೆ ಅದೆಲ್ಲ ಗೊತ್ತಾಗುತ್ತೆ. 3 ಶ್ಲೋಕ ಮಂಗಳಾಚರಣೆ ಮಾಡ್ತಾರೆ ಆಚಾರ್ಯರಿಗೆ. ಯಾಕೆ ಇಲ್ಲಿಂದ 3 ನಯಕ್ಕೆ ಕಾರಣ ಮುಂದೆ ಗೊತ್ತಾಗುತ್ತೆ. ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀತಿಮಾಲಿ ಸ್ವಭಕ್ತ ಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀತಿಮಾಲಿ ಸ್ವಭಕ್ತ ಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಬಿಡಿಸ್ಬೇಕಾದ್ರೆ ಜಯತಿ ಅಜಃ ಅಖಂಡ ಗುಣೋರು ಮಂಡಲ ಸದೋದಿತ ಜ್ಞಾನಮರೀಚಿ ಮಾಲಿ
ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ, ಒಂದೇ ಪದ, ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ. ವ್ಯಾಸಾವತಾರ ಹರಿಹಿ ಆತ್ಮಭಾಸ್ಕರ. ಇದಿಷ್ಟು ಕೂಡ ಬಿಡಿಸೋದು. ಏನು ವ್ಯಾಸಾವತಾರ ಹರಿಹಿ ಜಯತಿ, ಮುಖ್ಯವಾದ ಮಾತು. ವ್ಯಾಸಾವತಾರ ಹರಿಹಿ, ಇನ್ನೆಲ್ಲ ಅಬ್ಜೆಕ್ಟಿವ್ಸ್ ಇದೆ. ವ್ಯಾಸಾವತಾರ ಇನ್ನೂ ತಗೊಂಡ್ರೆ ಹರಿಹಿ ಜಯತಿ, ಹರಿಯು ಸರ್ವೋತ್ತಮನಾಗಿದ್ದಾನೆ. ಅಲ್ಲೂ ಕೂಡ ಜಯತಿ ಹರಿರಚಿಂತ್ಯ ಸರ್ವ, ಅಲ್ಲೂ ಹರಿ ಅಂತಾನೆ ಹೇಳಿದ್ರು. ಹರಿ ಜಯತಿ, ಹರಿ ಯಾರು ಇಲ್ಲಿ ಜಯತಿ ಅಂದ್ರೆ ವ್ಯಾಸಾವತಾರ ಹರಿ, ವ್ಯಾಸಾವತಾರದ ಹರಿಯು ಜಯತಿ. ವ್ಯಾಸಾವತಾರ ಅಂತ ಅಷ್ಟೇ ಹೇಳಿದ ಹರಿ ಯಾತಕ್ಕೆ ಹೇಳಿದರು ಅಂದರೆ, ಬರೀ ವ್ಯಾಸರು ಅಂದರೆ ಕಶ್ಚಂದ್ರ ಋಷಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾಡೋ ಋಷಿ ಅಲ್ಲ, ಸಾಕ್ಷಾತ್ ವ್ಯಾಸಾವತಾರ ಹರಿ. ವ್ಯಾಸಾವತಾರ ಹರಿರೇ ಹೊರತು ಬೇರೆ ಅಲ್ಲ, ಆವೇಶ ಇತ್ಯಾದಿಗಳಲ್ಲ, ಅದು ಯಾವುದೋ ಋಷಿ ಅಲ್ಲ ಅಂತ ಹೇಳಿದ್ರೆ ವ್ಯಾಸಾವತಾರ ಹರಿ. ಏನೇನು ಮಾಡಿದ್ದಾನೆ ಅಂತ ಜಯತಿ. ಜಯತಿ ಅಂತ ಬಂದ ನರಸಿಂಹ ಅಖಿಲ ಜ್ಞಾನವತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಟೀಕಾರ ಇದಕ್ಕೆ ಬರೋದಿಲ್ಲ. ಟೀಕಾರ ಸುಧಾ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಸರಿಯಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಉತ್ತರ ಸಿಕ್ಬಿಡುತ್ತೆ. ಅವಾಗ ಅವರೇ ಬರೋದು ತಾತ್ಪರ್ಯ ಅದ ಟೀಕಾ ಆದಾಗ ಸೇರಿಸ್ಬೇಕಂತೆಲ್ಲ ಕೂಡ. ಜಯತಿ ಅಂದ್ರೇನು? ಜಯತಿ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ 2 ರೂಪಾಯಿ ಇದೆ, ಗೊತ್ತಾಯ್ತಾ? ಟ್ರಾನ್ಸಿಟಿವ್ ಆದಾಗ ಏನಾಗಬೇಕದು? ರಾಮ ರಾವಣಂ ಜಯತಿ, ಗೆಲ್ಲುತ್ತಾನೆ ಅಂತ ಅರ್ಥ ಕೊಡೋದು. ಅಲ್ಲಿ ಕರ್ಮಪದ ಇರ್ಬೇಕಲ್ಲಿ. ರಾಮ ಜಯತಿ ಇಲ್ಲ. ಆದರೆ ಇಲ್ಲೇನು ಬಂತೀಗ? ಹರಿಹಿ ಜಯತಿ. ಇದು ಏನು ಇಂಟ್ರಾನ್ಸಿಟಿವ್, ಕರ್ಮಪದ ಇಲ್ಲ. ಅದಕ್ಕೆ ಅರ್ಥ ಏನಂತ ಮಾಡಬೇಕು? ಸರ್ವೋತ್ತಮ ಅಂತ. ಹರಿಹಿ ಸರ್ವೋತ್ತಮ, ಸರ್ವೋತ್ಕೃಷ್ಟ. ಆ ಧಾತು ಇರೋದೇ ಹಾಗೆ. ಧಾತು 2 ಅರ್ಥ ಇದೆ. ಜಯ ಅಭಿಭವ ಅಂತ ಒಂದು ಗೆಲ್ಲೋದು, ಒಂದು ಮೆಟ್ಟಿ ನಿಲ್ಲೋದು ಅಂತ ಅರ್ಥ. ಗೆಲ್ಲೋದಕ್ಕೆ ಒಬ್ಬ ವ್ಯಕ್ತಿ ಇರಬೇಕು, ಹೊಳಿಲಕ್ಕೆ ಯಾರು ಬೇಕಿಲ್ಲ, ತಾನೇ ಹೊಡಿತಾ ಇದ್ದ. ಆ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಯಾವುದಕ್ಕೆ ಯಾವ್ದು ಅರ್ಥ ಮಾಡಬೇಕು ಅಂದರೆ, ಟ್ರಾನ್ಸಿಟಿವ್ ಆಗಿದ್ರೆ ಇದು, ಇಂಟ್ರಾನ್ಸಿಟಿವ್ ಆಗಿದ್ರೆ ಅದು. ಇಲ್ಲಿ ಯಾರನ್ನ ಜಯಿಸಿದಂತ ಇಲ್ಲ. ಆದ್ದರಿಂದ ಯಾವುದಿದು? ಅಕರ್ಮಕ. ಅಕರ್ಮಕ ಆದಾಗ ಅರ್ಥ ಏನು? ಉತ್ಕೃಷ್ಟ. ಇದೆಲ್ಲ ಮಾಯವಾದ ಖಂಡನ ಟೀಕಾದಲ್ಲಿ ಆಚಾರ್ಯ ಟೀಕಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಯಿತಿ ಶಬ್ದ ಇಲ್ಲಿ ಬಂದರೂ ಕೂಡ ಅವ್ರು ಬರೆದ ಅರ್ಥ ಫೈನಲ್. ಆಗ ಟೀಕಾರ ಎಲ್ಲದಕ್ಕೂ ಉಪಯೋಗಕ್ಕೆ ಬರ್ತಾರೆ. ಅದೇ ಬಾಯವಾದ ಖಂಡ ಅಲ್ಲೇನೆ ಬರೆದಿರೋದು. ಆ ರೀತಿ ಇನ್ನೊಂದು ಕಡೆ ಬರೆಯಬೇಕಾದ್ರೆ ಬರೆಯೋದಲ್ಲಿ ಬರೆದಾಗ್ಬಿಟ್ಟಿದೆ ಅವ್ರಾಗಲೇ. ಬೇರೆ ಕಡೆ ಬಂದ ಕಾಲ ಜೈತಿ ಶಬ್ದಕ್ಕೆ ಅರ್ಥ ಬರೆಯೋದಿಲ್ಲ, ಯಾಕೆ ಬರೆದಾಗಿದೆ. ಆದ್ದರಿಂದ ಉಕ್ತಮ್ ನೋ ಭಕ್ತಿ ಭೂಯ. ಚೆನ್ನಾಗಿ ಬರೆದಿಲ್ಲ ಅಂತ ಹೋಗ್ಬಿಟ್ರೆ ತಪ್ಪು, ಬರೆದಾಗಿದೆ ನೋಡಿಲ್ಲ ಅಷ್ಟೇ. ಜಯತ್ಯಜೋ ಖಂಡ. ಯಾರಪ್ಪ ಏನು ವೈಶಿಷ್ಟ್ಯ ವೇದವ್ಯಾಸರದು ಅಂದರೆ, ಅಖಂಡ ಗುಣೋರು ಮಂಡಲ ಒಂದು ಅಬ್ಜೆಕ್ಟಿವ್, ಸದೋದಿತ 2, ಜ್ಞಾನಮರೀಚಿ ಮಾಲಿ ಇನ್ನೊಂದು, ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ಮತ್ತೊಂದು, ಆತ್ಮಭಾಸ್ಕರ. ಇಷ್ಟೆಲ್ಲ ಹೇಳ್ತಾರೆ. ಹೇಗಿದ್ದ? ಸೂರ್ಯ ಇದ್ದ ಆತ್ಮಭಾಸ್ಕರ. ಆತ್ಮ ಅಂದ್ರೇನು? ಸ್ವ, ತಾನೇ ಭಾಸ್ಕರ. ಅನ್ನಂತ ಇನ್ನೊಂದು ಭಾಸ್ಕರ ಇಲ್ಲ. ಉಳಿದಕ್ಕಿನ್ನೋ ತನಗೆ ತಾನೇ ಭಾಸ್ಕರ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶ ಅಂತ. ಸ್ವಯಂ ಸೂರ್ಯ. ಈ ಸೂರ್ಯನೊಳಗೆ ಯದಾದಿತ್ಯಗತಂ ತೇಜ ಬೇಕು. ಆ ಸೂರ್ಯ ಅದೇ, ಆತನೇ ಆದಿತ್ಯ. ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ಅದು ಹೇಳೋದಕ್ಕೆ ಆತ್ಮಭಾಸ್ಕರ. ಸೂರ್ಯಮಂಡಲ ಅಂತ ಕರಿತೇವೆ. ಸೂರ್ಯಮಂಡಲ. ವೇದವ್ಯಾಸ ಸೂರ್ಯ ಯಾವುದು ಮಂಡಲ ಅಂದರೆ ಅಖಂಡ ಗುಣೋರು ಮಂಡಲ. ಅಲ್ಲೇನಿದೆ? ಅಲ್ಲಿ ತೇಜೋಮಂಡಲ. ತೇಜೋಮಂಡಲ ಸೂರ್ಯ. ಈತ ಗುಣೋರು ಮಂಡಲ, ಗುಣಮಂಡಲ. ಸಾಕು. ಉರು ಅಂತ ಯಾತಕ್ಕೆ ಹಾಕಿದ್ರು ಅಂದರೆ ಸೂರ್ಯಮಂಡಲ ಎಷ್ಟಿರೋದು. ಇದು ಸರ್ವತ್ರ ವ್ಯಾಪ್ತವಾದ್ರಿಂದ ಉರುಮಂಡಲ. ಸರ್ವತ್ರ ವ್ಯಾಪ್ತವಾದಂತಹ ಮಂಡಲ. ಭಾಸ್ಕರ ಯಾರೋ? ವೇದವ್ಯಾಸ ದೇವರು. ಮತ್ತೆ ಎಂಥ ಗುಣಗಳು! ಇದು ಖಂಡ. ಇದು ಯಾತಕ್ಕೆ ಖಂಡ? ಮುಳುಗೋಗ್ಬಿಟ್ರೆ ನಿಮಗೆ ಕಾಣಿಸೋದೇ ಇಲ್ಲ. ಮುಳುಗೋದು ಹುಟ್ಟೋದು 2 ಇದೆ. ಸೂರ್ಯ ಹಾಗಲ್ಲ, ವೇದವ್ಯಾಸರಾಗಲ್ಲ. ಅದು ಅಖಂಡ. ಎಂದು ಕೂಡ ಏನಾಗೋದಿಲ್ಲ. ಇದು ಬಂತು, ಗ್ರಹಣ ಬಂತು, ಪೂರ್ತಿ ಕಾಣೋದಿಲ್ಲ, ಖಂಡವಾಗಿ ಕಾಣಿಸ್ತಾನೆ. ಪೂರ್ತಿ ಗ್ರಹಣ ಬಂದಾಗ ಕಾಣಿಸೋದೇ ಇಲ್ಲ. ಅದಕ್ಕೆ ಅಖಂಡ. ಎಂದು ಕೂಡ ಗ್ರಹಣಾದಿಗಳೇ ಇಲ್ಲದೆ ಇರತಕ್ಕಂಥ ಸೂರ್ಯ ಈತ. ಅಖಂಡ ಗುಣಗಳು. ಅಖಂಡ ಗುಣಗಳು. ಆ ಅಖಂಡ ಗುಣಗಳು ಎಂಬ ಗುರು ಶ್ರೇಷ್ಠವಾದಂತಹ ಮಂಡಲವನ್ನು ಹೊಂದಿರತಕ್ಕಂತಹ, ಖಂಡಿಸಲಾಗದಂತಹ ಗುಣಗಳು ಎಂತಕ್ಕಂತಹ ಶ್ರೇಷ್ಠವಾದ ಮಂಡಲವನ್ನು ಹೊಂದಿರತಕ್ಕಂತಹ ವ್ಯಾಸಾವತಾರ ಹರಿಹಿ ಜಯತಿ. ಸದೋದಿತ. ಇನ್ನೊಂದು, ಸೂರ್ಯೋದಯ ಯಾವಾಗ, ಸೂರ್ಯಾಸ್ತ ಯಾವಾಗ ಅಂತ ಕೇಳಬೇಕು ನಾವು. ಪಂಚಾಂಗದಲ್ಲಿ ಹಾಕಿಬಿಟ್ಟಿರ್ತಾರೆ, ಡೈಲಿ ನ್ಯೂಸ್ ಪೇಪರಲ್ಲೂ ಹಾಕ್ತಾರೆ. ಉದಯ ಅಸ್ತ, ದೇವರಿಗೆ ಉದಯ ಅಸ್ತ ಇಲ್ಲ ಇವರಿಗೆ. ಯಾತಕ್ಕೆ? ಫ್ರಮ್ ಟು 2 ಇಲ್ಲ. ಯಾಕೆ? ಅನಾದಿ ನಿತ್ಯ. ಆದ್ದರಿಂದ ಸದೋದಿತ, ಸದಾ ಉದಿತ, ಸದೋದಿತ. ಆ ರೀತಿ ಅನ್ವಯ. ಅದು ಇನ್ನೊಂದು ಬಿಡಿಸ್ಕೊಂಡ್ರೆ ಉದಿತ, ಯಾವಾಗಲೂ ಅಂಡರ್ಸ್ಟುಡ್. ಸದಾ ಜಯತಿ ಅಲ್ಲಿ ಅನ್ವಯ. ಇಲ್ಲಿ ಸದಾ ಜಯತಿ, ಯಾವಾಗಲೂ ಗೆಲ್ತಾರೆ. ಒಮ್ಮೆ ಮ್ಯಾನ್ ಆಫ್ ದಿ ಮ್ಯಾಚ್, ಇನ್ನೊಂದು ಸರ್ತೆ 0. ಹಾಗೆಲ್ಲ ಇಲ್ಲೇ ಇಲ್ಲ. ಸದಾ ಜಯತಿ.
ಯಾವಾಗಲೂ ಹೇಳ್ತಾರೆ ವೇದವ್ಯಾಸರಾದ್ದರಿಂದ ಸದೋದಿತ ಅಖಂಡ ಗುಣೋರುಮಂಡಲ ಜಯತಿ. ಇನ್ಯಾಗಿದ್ದಾರೆ ಕಿರಣಗಳು ಯಾವುದು? ಸೂರ್ಯ ಕಿರಣಗಳಿರ್ಬೇಕಲ್ಲ ಅಂತ ಕೇಳಿದ್ರೆ ಜ್ಞಾನ ಮರೀಚಿ ಮಾಲಿ. ಮರೀಚಿ ಅಂದರೆ ಕಿರಣ. ಮರೀಚಿ ಋಷಿ ಹೆಸರಿದೆ, ಮರೀಚಿ ಮುನಿಗಳು ಅಂತ, ಅವರಲ್ಲ. ಇಲ್ಲಿ ಮರೀಚಿ ಅಂತ ಅದು ಪ್ರಾಪರ್ ನೋನು, ಇದು ಕಾಮನ್ ನೋನು. ಅಂದರೆ ಮರೀಚಿ ಅಂದರೆ ಕಿರಣಗಳು. ಮಾಲಿ ಕಿರಣಗಳ ಮಾಲಿ, ಕಿರಣಗಳ ರಾಶಿ ಹೊಂದಿಬಿಟ್ಟಿದ್ದಾನೆ. ಯಾವ ಕಿರಣಗಳು ಇವರಲ್ಲಿರೋದು? ಜ್ಞಾನ ಮರೀಚಿ ಮಾಲಿ. ಜ್ಞಾನ ಇದ್ದಾಗ ಬ್ರೈಟ್ ಅಂತ ಕರೀತಾರೆ. ಭಯಂಕರ ಕಪ್ಪು, ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಭಾರಿ ಜ್ಞಾನಿ. ಏನಂತಾರೆ? ಎಷ್ಟು ಬ್ರೈಟ್ ನೋಡಿದಿರ ಅಂತ ಹೇಳಿ. ಇನ್ನೊಬ್ರು ಬೆಳ್ಳಗಿದ್ದಾರೆ, ಡಲ್ ಅಂತ ಕರೀತಾರೆ. ಏನು ಕೇಳಿದ್ರು ಬರೋದಿಲ್ಲ. ಬೆಳಗಿದ್ದು ಡಲ್ಲು, ಅವ್ರು ಕಪ್ಪಿದ್ದು ಬ್ರೈಟು. ವೇದವ್ಯಾಸದವ್ರು ಕಪ್ಪೇ ಇರೋದು ಗೊತ್ತಲ್ಲ. ಅವ್ರ ಬಣ್ಣ ಯಾವುದು? ಕೃಷ್ಣವರ್ಣ ಅವರು. ಅವ್ರು ಎಂಥ ಬ್ರೈಟ್ ಅಂದರೆ ಜ್ಞಾನ ಮರೀಚಿ ತೋರಿಸ್ತಾರೆ. ಜ್ಞಾನದ ಬೆಳಕಿನ ಮೇಲೆ ಯಾವ ಬೆಳಕು ಇಲ್ಲ ಅಂತ ತೋರಿಸೋಕ್ಕೆ ಜ್ಞಾನ ಮರೀಚಿ ಮಾಲಿ, ಜ್ಞಾನ ಕಿರಣ ಮಾಲಿಯಾದ. ಜ್ಞಾನ ಸೂರ್ಯನನ್ನು ಸಹಸ್ರ ಕಿರಣ ಅಂತ ಕರೀತಾರೆ. ಸಹಸ್ರ ಕಿರಣ ಆದರೆ ಸಹಸ್ರ ಅಲ್ಲ, ಕೋಟ್ಯಂತರ. ಇವರು ಅನಂತಾನಂತ ಕಿರಣಗಳು. ವೇದವ್ಯಾಸರ ಜ್ಞಾನ ಕಿರಣ ಎಂಥದ್ದು ಅಂದರೆ ಅನಂತಾನಂತವಾದ್ದರಿಂದ ಅದು ಇದು ಅದೆಲ್ಲ ಕಂಪ್ಯಾರಿಸನ್ ಮಾಡ್ಕೋಬೇಕು. ಕಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶಾದೃಶಂನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ತಿರಣಾಥ ದೀಪ್ತಿ. ಸೂರ್ಯನ ಬೆಳಕನ್ನ, ದೀಪ್ತಿಯನ್ನ ಆಚಾರ್ಯ ಕೀರ್ತಿ ಬೆಳಕು ಮೆಟ್ಟಿ ನಿಂತಿದೆ ಹೇಳ್ತಾರೆ. ಅವ್ರು ಜೀವೋತ್ತಮರ ಬೆಳಕೆ ಅವ್ರು ಜಾಸ್ತಿ ಇರಬೇಕಾದ್ರೆ ಇನ್ನು ಸರ್ವೋತ್ತಮನ ಬೆಳಕು ಅದು ಸೇರಿಸ್ಕೋಬೇಕು. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ, ಮೂರು ಲೋಕದ ಹೊರಗೂ ಬೆಳಗ್ತಕ್ಕಂಥದ್ದು. ಸೂರ್ಯ ಬಿಟ್ಟಾಗ್ತಾನೆ, ಹೊರಗೂ ಒಳಗೂ ಬೆಳಗ್ತಾ ಇದ್ದಾರೆ. ಗೊತ್ತಾಯ್ತಾ? ತಮೋಹರಂತಿ ಮುಹುರಾಂತರಂಚ, ಒಳಗಿನ ಕತ್ತಲೆ ಕಡಿತಾರೆ. ಪ್ರಾಬ್ಲಮ್ ಬಂದಿದೆ ವೇದವ್ಯಾಸ ಗ್ರಂಥ ಓದ್ತಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಿಸಿಲಿಗೆ ಕೂತ್ಕೊಂಡ್ರೆ ಪ್ರಾಬ್ಲಮ್ ಜಾಸ್ತಿ ಆಯ್ತು, ತಲೆ ಬಿಸಿ ಶುರು ಆಯ್ತು. ಬಿಸಿಲಿಗೆ ಕೂತ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆದರೆ ವೇದವ್ಯಾಸರ ಗ್ರಂಥ ಮುಂದೆ ಕೂತ್ಕೊಂಡ್ರೆ ಸಾಲ್ವ್ ಆಗುತ್ತೆ. ಅದಕ್ಕೆ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶ್ಯಂ. ಒಳಗಣ್ಣು ಕೊಡೋ ಶಕ್ತಿ ಸೂರ್ಯನಿಗಿಲ್ಲ, ಆದರೆ ಇದಕ್ಕೆಲ್ಲ. ಆದರೆ ಒಳಗಿನ ಕಣ್ಣು ಕೊಡತಕ್ಕಂಥವ್ರು ಯಾರು? ವೇದವ್ಯಾಸದೇವರು. ಅದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದಕ್ಕೆ ಅದಕ್ಕೂ ಆಚಾರ್ಯರಿಗೂ ಇವ್ರಿಗೂ ವ್ಯತ್ಯಾಸ ಏನು, ಸೂರ್ಯನಿಗೆ ಅವ್ರಿಗೂ ವ್ಯತ್ಯಾಸ ಏನು. ಆ ದೃಷ್ಟಿಯಿಂದ ಆತ್ಮಭಾಸ್ಕರ. ಇಷ್ಟಾದರೂ ಆಚಾರ್ಯ ಆತ್ಮಭಾಸ್ಕರರಲ್ಲ. ಯಾಕೆ? ದೇವರು ಅವಲಂಬಿಸಿದ್ದಾರೆ, ಇವರು ಆತ್ಮಭಾಸ್ಕರ. ಇದು ದೊಡ್ಡ ಡಿಫರೆನ್ಸ್ ಇಬ್ಬರಿಗೂ ಕೂಡ. ಏನ ಯಾವುದು? ಅಲ್ಲಲ್ಲ, ಆಚಾರದ ಅಪ್ರಾಕೃತ. ಅಪ್ರಾಕೃತದಲ್ಲಿ ವ್ಯತ್ಯಾಸ ಇದೆ, ಅಪ್ರಾಕೃತದಲ್ಲಿ ತಾರತಮ್ಯ ಇದೆ. ಆದ್ದರಿಂದ ಅದು ಇವ್ರದ್ದು ನಿರವಧಿಕ, ಅವ್ರದ್ದು ಒಂದು ಅವಧಿ ಒಂದು ಸ್ಟಾಪ್ ಆಗ್ತದೆ. ಮಹಾಲಕ್ಷ್ಮಿ ಇನ್ನೂ ಭಾರಿ ಮೇಲೆ ಕೋಟಿ ಮಟ್ಟ ಮೇಲೆ ಇದ್ದಾರೆ ಅವರು. ಆದರೆ ಅವರು ಕೂಡ ದೇವ್ರ ಬಂದು ಏನಾಗ್ತಾರೆ? ಮತ್ತೆ ದೇವ್ರಿಗೆ ಬಿಟ್ಟಾಗ್ತಾರೆ. ಅದು ರಿಲೇಟಿವ್. ಇದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಆತ್ಮಭಾಸ್ಕರ. ಇನ್ನೇನು ಮಾಡ್ತಾರೆ? ಅದೇ ಇಲ್ಲಿ ನೋಡಿ, ಸ್ವಭಕ್ತ ಹಾರ್ದೋಚ್ಚ ತವೋರಿ ಹಂತ. ಸ್ವಭಕ್ತ ಹಾರ್ದ ನೋಡಿ, ಸ್ವಭಕ್ತ ಹಾರ್ದ ಉಚ್ಚ ತಮೋ ನಿ ಹಂತ. ಎಷ್ಟು ಪದ ಸೇರಿಸಿದ್ದಾರೆ? ಸ್ವಭಕ್ತ ಹಾರ್ದ ಉಚ್ಚ ತಮ ನಿ ಹಂತ. ಅಲ್ಲ, ಹಂತ ಹಂತ ಅಂದ್ರೇನು? ಪರಿಹಾರ ಮಾಡ್ತಾರೆ, ನಾಶ ಮಾಡ್ತಾರೆ. ಯಾವುದನ್ನ ಅಂತ ಪ್ರಶ್ನೆ. ನೀವು ಬರೀ ನಾಶ ಮಾಡೋದಿಲ್ಲ, ನಿಹಂತ. ಸ್ವಾರಸ್ಯ ಇದೆ. ಎಲ್ಲ ಕತ್ಲು, ಸೂರ್ಯೋದಯ ಆಯ್ತು, ಎಲ್ಲ ಕತ್ಲು ಹೋಗ್ಬಿಡ್ತು. ಖುಷಿ ಆಯಿತು. ಮತ್ತೆ ಸೂರ್ಯ ಬಿಡಿದೆ, ಏನಾಯ್ತು? ಯಥಾ ಪ್ರಕಾರ ಬಂದು ಕತ್ಲು. ಇವನು ಏನು ತಿಳ್ಕೊಂಡ? ಫಸ್ಟ್ ಟೈಮ್ ಸೂರ್ಯ ನೋಡಿದವನು, ಬೆಳಕು ನೋಡ್ದ, ಮನೆ ದೀಪ ಎಲ್ಲ ಕೊಟ್ಟು ಹಾಕ್ಬಿಟ್ಟ. ದಿನ ಸೂರ್ಯ ಬಂದುಬಿಟ್ಟ, ಸಾಕೆ ಬುಡಿಗೆ ಬರುತ್ತೆ, ಎಲ್ಲ ಕೊಟ್ಕೊಬರ್ಬೇಕು ವಾಪಸ್ಸಿಗೆ. ಆಯ್ತಕ್ಕೆ ಟೋಟಲ್ ಅಲ್ಲ ಅದು. ಏನಾಯ್ತು ಅದು? ಅಷ್ಟೇ ಮಾತ್ರ. ಇದು ಹಾಗಲ್ಲ. ನಿತರಾಮ್ ಹಂತ. ನಮಗೇನೋ ಪ್ರಾಬ್ಲಮ್ ಇತ್ತು, ಸಂಶಯ ಪರಿಹಾರ ಆಯಿತು. ಹೇಗೆ ಪರಿಹಾರ ಆಗುತ್ತದು? ಒನ್ಸ್ ಫಾರ್ ಆಲ್ ಮುಗಿದೋಯ್ತು. ನಿಹಂತ. ವೇದವ್ಯಾಸ ಗ್ರಂಥ ಓದಿದ ಮೇಲೆ ಸಂಶಯ ಪರಿಹಾರ ಆಗೋದು ಅಂದರೆ ಮತ್ತೆ ಬರೋದೇ ಇಲ್ಲ. ನಿತರಾಮ್ ಹಂತ, ಒನ್ಸ್ ಫಾರ್ ಆಲ್ ಕ್ಯೂರ್ ಮಾಡಕ್ಕೆ ಬಿಡ್ತಾರೆ. ಅದರಿಂದ ನಿಹಂತ. ಯಾವುದನ್ನ? ತಮಃ. ತಮಸ್ಸನ್ನು ಪೂರ್ತಿ ನಾಶ ಮಾಡ್ತಾರೆ. ಈ ಸೂರ್ಯ ಎಷ್ಟೇ ಬೆಳಗಿದ್ರು ಕೂಡ ಈ ಒಳಗಿನ ಮನೆಯಲ್ಲಿ ಕತ್ಲು ಹೋಗಲ್ಲ, ಗುಹೆಯಲ್ಲಿ ಕತ್ಲು ಹೋಗೋದೇ ಇಲ್ಲ. ಸೂರ್ಯ ಒಳಗೆ ಹೋಗಿ ಪ್ರಕಾಶ ಮಾಡೋದಿಲ್ಲ. ಆದ್ರೆ ಇವರೆಂಥವ್ರು ಗೊತ್ತಾ? ಹೃದಯ ಗುಹೆ ಯೋವೇದರಹಿತಂ ಗುಹಾಯಾಮ್ ಅದಿದೆ. ಹೃದಯ ಗುಹೆಯಲ್ಲಿರ್ತಕ್ಕ ಹಾರ್ತ ಅಂದ್ರೇನು? ಹೃದಯದ ಹಾರ್ತ. ಅದು ಹಾರ್ದಿಕ ಅಂತ ಉಪಯೋಗಿಸ್ತಾರಲ್ಲ, ಆ ಹಾರ್ದಿಕವಾದ ಕೃತಜ್ಞತೆಗಳು ಹೀಗೆಲ್ಲ ಹಾರ್ದ. ಅವ್ರ ಹಾರ್ದ ಗೊತ್ತಾಗಲಿಲ್ಲ. ಮನಃ, ಮನಸ್ಸಿನೊಳಗಿನ ಅಂತ ಅರ್ಥ. ಹೃದಯದೊಳಗೆ ಅಂದ್ರೂ ಒಂದೇ, ಮನಸ್ಸಿನೊಳಗಿರ್ತಕ್ಕಂತಹ. ಗೊತ್ತಾಯ್ತಾ? ಉಚ್ಚತಮಃ, ಸಣ್ಣ ಪುಟ್ಟ ಕತ್ಲಲ್ಲ ಇದು. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ. ಅತಿಮತ ತಮೋಗಿರಿ ಸಮಿತಿ ವಿಭೇದನ. ಬೆಟ್ಟದಷ್ಟು ದೊಡ್ಡ ತಮಸ್ಸು, ಕತ್ತಲೆ. ಆ ರಾತ್ರಿ ಒಂದು ಕ್ಷಣದಲ್ಲಿ ಪರಮಾತ್ಮ ತೆಗೆದುಹಾಕಿಬಿಡ್ತಾನೆ. ಆದ್ದರಿಂದ ಸ್ವಭಕ್ತ ಹಾರ್ದ ಉಚ್ಚತಮೋ ನಿಹಂತ. ಉಚ್ಚತಮ
ಯಾಕೆ ಉಚ್ಚತಮ ಇದು? ಯಾವ ಕತ್ಲೆ ಕೂಡ ಏನು ಮಾಡೋದಿಲ್ಲ, ನಮಗೆ ಭಾರಿ ಡೇಂಜರ್ ಅಲ್ಲ. ಆದರೆ ದೇವ್ರ ಬಗ್ಗೆ ಅಜ್ಞಾನ ಬಂತು ಅಂದ್ರೆ ಅಂಧನ್ ತಮಸ್ಸಿಗೆ ಹೋಗ್ಬಿಡ್ತಾರೆ. ಅಂಧನ್ ತಮಸ್ಸಿ ಬರೀ ಕತ್ಲಿದ್ರೆ ಅಂಧನ್ ತಮಸ್ಸು ಆಗೋದಿಲ್ಲ. ದೇವ್ರ ಬಗ್ಗೆ ಕತ್ಲಿದ್ರೆ ಏನಾಗುತ್ತದು? ಈ ಕಾದಂಬರಿ ಓದಿಲ್ಲ ಫೇಲ್ ಆಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದ್ ಹೋದ್ರೆ ಫೇಲ್ ಆಗ್ತಾರೆ. ದೇವ್ರ ಬಗ್ಗೆ ತಿಳ್ಕೊಬೇಕು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ. ತಿಳ್ಕೊಂಡಿಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? ತಮಸ್ಸಿಗೆ ಎರಡು ಅರ್ಥ ಇರೋದು. ಕತ್ತಲೆ ಅಂತ ಒಂದು ಅರ್ಥ, ಅಜ್ಞಾನ ಅಂತ ಇನ್ನೊಂದು ಅರ್ಥ. ಅಜ್ಞಾನ ಎಂಬ ಕತ್ತಲೆಯನ್ನ, ಅದಿರೋದಲ್ಲಿ ಹೃದಯದ ಒಳಗೆ, ಹೃದಯದೊಳಗಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನ, ದೊಡ್ಡ ಕತ್ತಲೆಯನ್ನ ನಿತರಾಮ್ ಹಂತ ಟೋಟಲಿ ನಾಶ ಮಾಡ್ತಕ್ಕಂಥ ವೇದವ್ಯಾಸ ದೇವರು ದೊಡ್ಡ ಸೂರ್ಯ ಅಂತ ಕರೀತಾರೆ. ಅಲ್ರಿ ಯಾವುದಕ್ಕೆ? ಅಜ್ಞಾನ ಎರಡೂ ಹಾಗೇನೆ, ಏನು ತೋಚೋದಿಲ್ಲ, ಕತ್ಲೆ, ತುಂಬಾ ಪ್ರಾಬ್ಲಮ್. ಐ ಆಮ್ ಇನ್ ಡಾರ್ಕ್ ಅಂತ ಹೇಳ್ತಾರೆ. ತುಂಬಾ ಹಗಲ ಕೂತಿದ್ದಾರೆ, ಬೇಕಾಷ್ಟು ಲೈಟ್ ಇದೆ, ಹಾಗೇನಂತಾರೆ? ಐ ಆಮ್ ಇನ್ ಡಾರ್ಕ್, ಟೋಟಲಿ ಡಾರ್ಕ್ ಅಂತಾರೆ. ಎಷ್ಟೋ ಸಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಟೋಟಲಿ ಡಾರ್ಕ್ ಅಂತ ಕರೀತಾರೆ. ಆ ದೀಪ ಹೊರಗೆ ಹಾಕಿರ್ತಾರೆ, ಆರಿಸ್ಬಿಡೋದನ್ನ, ಕಣ್ಣು ಕುಕ್ಕತ್ತೆ ಆರಿಸ್ಬಿಡೋದನ್ನ ಹೇಳ್ತಾರೆ. ಯಾಕೆ ಉಪಯೋಗ ಇಲ್ಲ ಅದು ಆಫ್ ಮಾಡಿಬಿಡು ಸಾಕು ಅಂತ ಹೇಳ್ತಾರೆ. ಅದು ಇದೇನು ಮಾಡುತ್ತಿದ? ಅದಕ್ಕೆ ಉಚ್ಚತಮ ಇದು, ಹೈಲಿ ಡಿಸ್ಟರ್ಬಿಂಗ್ ಇದು. ಅದನ್ನ ನಿತರಾಮ್ ಅಂತ ನಾಶ ಮಾಡಿಬಿಡ್ತಾರೆ. ಯಾರದ್ದು? ಎಷ್ಟೋ ಜನ ಮಾಡಿದ್ದೆ, ಏನು ಆಗಿದೆ? ಕತ್ಲೆ ಅವರಿಗೆ ಜಾಸ್ತಿ ಇದೆ. ಮಹಾಭಾರತ ಓದ್ದವರಿಗೆ ಹುಚ್ಚಾಬಟ್ಟೆ ಕತ್ಲಿದೆ ಅಂದರೆ ಭಕ್ತರಾಗಿದ್ದವ್ರಿಗಂತ ಓದ್ದವ್ರಿಗೆ ಏನು ಮಾಡ್ತಾರೆ? ಕತ್ಲೆ ತೆಗೆದು ಬಿಡ್ತಾರೆ. ಅಯ್ಯೋ, ಭಕ್ತರು ಇದ್ದಾರಲ್ಲ, ಎಷ್ಟೋ ಜನ ದೇವರು ಭಕ್ತರಿದ್ದಾರಲ್ಲ ಅಂದ್ರೆ ಸ್ವಭಕ್ತ, ತನ್ನ ಭಕ್ತರಾಗಬೇಕು. ಮತ್ತು ಆಸ್ತಿಕಲ್ಲಿ ಎರಡು ವಿಧ, ದೇವ್ರನ್ನ ಒಪ್ತೇವೆ, ವಿಷ್ಣುವನ್ನಲ್ಲ, ಅನ್ಯ ದೇವತೆಗಳನ್ನ. ಅದೇನದು? ಸ್ವಭಕ್ತರಲ್ಲ ಅವರು, ಗೊತ್ತಾಯ್ತಾ? ಅದು ಅವ್ರಿಗೇನು ಸಿಗೋದಿಲ್ಲ. ಇವತ್ತು ನಮ್ಮಲ್ಲಿ ಕೇಳ್ತಾರೆ, ಕೆಲಸ ಸೇರಿ ಎಲ್ಲಿ ಸಿಕ್ತು? ಪ್ರೈವೇಟ್. ಓ ಹೌದಾ, ಆಶ್ಚರ್ಯವಾಯ್ತಾಗಲಿ. ಯಾವುದು? ಲೋಕಲ್ ಒಂದು, ಅದು ಟೆಂಪರರಿ ಬೇಸಿಸ್ ಜೊತೆಗೆ. ಆರ್ಡಿನರಿ ಕಂಪ್ನಿ ಟೆಂಪರರಿ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಅದು ಬರೆದು ನೋಟ್ ಹಾಕಿದೆ, ಎನಿ ಟೈಮ್ ಯು ಮೇ ರಿಮೋಟ್ ಅಂತ ಹೇಳಿ. ಟೆಂಪರರಿ ಅಂದರೆ ಪ್ಯೂರ್ಲಿ, ಅದು ಇನ್ನೂ ಪದ ಪ್ಯೂರ್ಲಿ ಟೆಂಪರರಿ ಬೇಸಿಸ್ ಅಂತ. ಪ್ಯೂರ್ಲಿ ಟೆಂಪರರಿ ಏನು ತಿಳ್ಕೊಬೇಕು ಅವನಾಗ? ಕನಸು ಕೂಡ ಕಾಣಾಗಿಲ್ಲ, ಬೈ ಚಾನ್ಸ್ ಇದಾಗ್ಬೋದು ಅಂತೇಳಿ. ಕೆಲವರು ಏನು ಮಾಡ್ತಾರೆ, ಈಗ ಟೆಂಪರರಿ ಲೈಕ್ಲಿ ಟು ಬಿ ಮೇಡ್ ಪರ್ಮನೆಂಟ್ ಅಂತ ಹಾಕಿರ್ತಾರೆ, ಮುಂದೆ ಹಾಕಿರ್ತಾರೆ. ಅವಾಗ ಅಪ್ಲೈ ಮಾಡೋಕೆ ಸ್ವಲ್ಪ ಖುಷಿ ಇರುತ್ತೆ ಅವ್ರಿಗೆ. ಇದೇನಿದೆ ಪ್ಯೂರ್ಲಿ ಟೆಂಪರರಿ ಆದ್ದರಿಂದ ಯಾವುದು ವೇಕೆನ್ಸಿ, ಲೀವ್ ವೇಕೆನ್ಸಿ ಫಿಲಪ್ ಮಾಡೋದು, ಅದು ಬಂದ ತಕ್ಷಣ ಖಾಲಿ ಮಾಡಬೇಕು. ಅದಲ್ಲ ಇದು. ಪ್ರೊಫೆಷನರಿ ಬೇರೆ. ಪ್ರೊಫೆಷನಲ್ ಏನಿದೆ? ಪರ್ಮನೆಂಟ್ ಜಾಬೇ, ಸಬ್ಜೆಕ್ಟ್ ಹೀಸ್ ಇದು ಪರ್ಫಾರ್ಮೆನ್ಸ್ ಅಷ್ಟೇ. ಇಲ್ಲಿ ಹಾಗಲ್ಲ, ಪರ್ಫಾರ್ಮೆನ್ಸ್ ಎಷ್ಟೇ ಇರ್ಬೋದು, ಟೆಂಪರರಿ ಜಾಬೇ ಟೆಂಪರರಿ. ಕೆಲವು ಪೋಸ್ಟೇ ಟೆಂಪರರಿ, ಆ ಪೋಸ್ಟ್ ಹೋಗ್ಬಿಡ್ತದೆ, ಆಮೇಲೆ ಇರೋದೇ ಇಲ್ಲ, ಅವ್ನು ಇಟ್ಕೊಳ್ಳೋ ಸಾಧ್ಯತೆಯೂ ಇಲ್ಲ. ಸೊ ಅದಕ್ಕೆ ಡಿಫ್ರೆನ್ಸ್. ಪ್ರೊಫೆಷನಲ್ಗೆ ಒಂದು ಅಶ್ಯೂರೆನ್ಸ್ ಇದೆ, ಅವ್ರು ಸೆಲೆಕ್ಟೆಡ್ಡು ಪರ್ಮನೆಂಟ್ ಬೇಸಿಸ್ ಅಪಾಯಿಂಟ್ಮೆಂಟು, ಬಟ್ 2 ವರ್ಷ 1 ವರ್ಷ ಕೊಟ್ಟಿರ್ತಾರೆ. ಅಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಇದ್ರೆ ಮಾತ್ರ, ಇಲ್ಲೋದ್ರಿಂದ ಇವನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಇದು ಎಷ್ಟು ಚೆನ್ನಾಗಿದ್ರು ಸಾರಿ ಅಂತ ಕಳಿಸ್ಬಿಡ್ತಾನೆ ಅಷ್ಟೇ. ಆದ್ದರಿಂದ ತನ್ನ ಭಕ್ತರಿಗೆ, ತನ್ನ ಭಕ್ತ ಏನ ಅದು ಯಾವಲ್ಲಿ ಇಟ್ಕೊಂಡಿರ್ಬೇಕಲ್ಲ. ಸ್ವಭಕ್ತ ಅಂದರೆ ತನ್ನ ಹೆಸರು, ದೇವರ ಹೆಸರು. ಪರಹ ಸ್ವಹ ಹರಿಹಿ ಉದ್ದಾಮ. ಸ್ವ ಅಂದ್ರೆ ಸ್ವನಾಮಕನಾದ ತನ್ನ ಇನ್ನೂ ಸ್ವಾರಸ್ಯ ಇದೆ. ಸ್ವಭಕ್ತ ಅಂತ ಹೇಳಿದಾಗ ಸ್ವಭಕ್ತ, ತನ್ನ ಭಕ್ತ, ತನ್ನ ಬಿಂಬರೂಪದ ಭಕ್ತ ಆಗಬೇಕು. ಅಪರೋಕ್ಷ ಜ್ಞಾನಿ ಮೇಲಿದ್ದವರಿಗೆ ಇದು ಮುಖ್ಯವಾಗಿ ಯಾರಿಗೆ ಅಪ್ಲಿಕಬಲ್ ಇದೆ? ಅಪರೋಕ್ಷ ಜ್ಞಾನಿಗಳಿಗೆ. ನೆಕ್ಸ್ಟ್ ಯಾರಿಗೆ? ಇವರಿಗೆ. ಗೊತ್ತಾಯ್ತಾ? ಆಲ್ ಬೆನಿಫಿಟ್ಸ್ ಎಲ್ಲ ಬರೋದು ಯಾರಿಗೆ? ಅಪರೋಕ್ಷ ಜ್ಞಾನಿ ಬರೋಷ್ಟು ಇವರಿಗೆ ಬರೋದಿಲ್ಲ, ಉಳಿದವರಿಗೆ ಬರೋದೇ ಇಲ್ಲ. ಇವರಿಗೆ ಫುಲ್ ಬರುತ್ತಾದ್ರಿಂದ ಸ್ವ ತನ್ನ ನಿಯತ ಬಿಂಬರೂಪ, ಅದಕ್ಕೆ ಸಯೋಗ್ಯ ಮೂರ್ತಿ ಅಂತ ಅರ್ಥ. ಸಯೋಗ್ಯ ಮೂರ್ತಿ ಉಪವಾಸ ಮಾಡಿದ ಅಪರೋಕ್ಷ ಜ್ಞಾನಿಗೆ ಈ ಸಂಪೂರ್ಣ ಕತ್ತಲೆ ತೆಗೆದು ಹಾಕಿಬಿಡ್ತಾರೆ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಆಯ್ತು. ವೇದವ್ಯಾಸ ದೇವರು ಸೂರ್ಯ ಅಂತ ಕರೆತಷ್ಟು ಏನಾಗ್ತಾ ಇತ್ತು? ಸೂರ್ಯನ ಅಂದ್ಬಿಡ್ತಾರೆ. ಆತ್ಮ ಭಾಸ್ಕರ, ಸ್ವಸೂರ್ಯ. ಸ್ವಸೂರ್ಯ ಅಂದರೆ ಇನ್ನೊಬ್ಬರ ಮೇಲೆ, ಅವನ ಮೇಲೆ ಸ್ವತಂತ್ರನಾದ ಸೂರ್ಯ. ಆತ್ಮ ಅಂದರೆ ಸ್ವತಂತ್ರ, ಸ್ವತಂತ್ರನಾದ ಸೂರ್ಯ ಪರಮಾತ್ಮ. ಆದ್ದರಿಂದ ಇಂಥ ವೇದವ್ಯಾಸ ದೇವರನ್ನ ಸರ್ವೋತ್ತಮರಾಗಿದ್ದಾರೆ. ಮಹಾಭಾರತ ನಿರ್ಣಯ ಮಾಡಕ್ಕೆ ಹೊಟ್ಟಿರೋದು ಈಗ. ಬರೆದವ್ರದ್ದು ವ್ಯಾಸರೂಪ, ಅದ್ರ ಮಹಿಮೆ ಹೇಳ್ತಾ ಇದ್ದಾರೆ. ಸೊ ರಿಲೆವೆಂಟ್ ಆತಕ್ಕೆ ಅಂತ ಕೇಳಿದ್ರೆ ಗ್ರಂಥ ಕರ್ತೃರೂಪ, ಗ್ರಂಥ ಪ್ರತಿಪಾದ್ಯ ರೂಪ. ಆ ಸ್ತೋತ್ರ ಮಾಡಿನೇ ನಾವೇನು ಮಾಡಕ್ಕೆ ಮುಂದೆ ಹೋಗ್ಬೇಕು ಅಂತ ಹೇಳೋದಕ್ಕೆ ತೋರಿಸ್ಕೊಟ್ಟು. ಇವೆಲ್ಲ ನಿತ್ಯ ಮಂಗಳಾರತಿಗೆ ಎಲ್ಲ ಹೇಳ್ಬೇಕಾದ ಪದ್ಯಗಳು ಇವೆಲ್ಲ ಕೂಡ. ಹೃದಯ ಭವ ಹಾರ್ದ. ಹೃದಯದೊಳಗಿರೋದೆಲ್ಲ ಏನದು? ಹೃದಯ ಸಂಬಂಧಿ ಹಾರ್ದ. ಹೃದಯ ಸಂಬಂಧಿ ಆದದ್ದು ಹೃತ್. ಸ್ವಾಂತಂ ಹೃತ್ ಮಾನಸಂ ಮನಃ, ಅವೆಲ್ಲ ಪರ್ಯಾಯ ಪದಗಳು. ಸ್ವಾಂತಂ ಹೃತ್ ಮಾನಸಂ ಮನಃ. ಹೃದಯ ಶಬ್ದಕ್ಕೆ ಸಾಮಾನ್ಯವಾಗಿ ಹೃದಯ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಮನಸ್ಸು ಅಂತ ಅರ್ಥ ಇದೆ. ನಮ್ಮ ಅಜ್ಞಾನ ಎಲ್ಲಿರುತ್ತೆ? ಯಾವಾಗಲೂ ಈ ಫಿಸಿಕಲ್ ಹಾರ್ಟಲ್ಲಿ ಇರೋದಿಲ್ಲ. ಎಲ್ಲಿರುತ್ತದ? ಮನಸ್ಸಲ್ಲಿರುತ್ತೆ. ಅದ್ರದ್ದು ಏನಂತ ಕರಿಬೇಕಾದ್ರೆ ಹಾರ್ದತ ಅಂತ ಇದ್ರಲ್ಲಿ ಬರುತ್ತೆ ನೋಡಿ. ಸರ್ವದ್ವಾರಾಣಿ ಸಂಯಮ್ಯ ಆತ್ಮಾನಂ ಹೃದಯ ನಿರುದ್ಧ ಚ ಅಂತ ಬರುತ್ತೆ. ಆತ್ಮಾನಂ ಹೃದಯ ನಿರುದ್ಧ ಚ. ಇಲ್ಲಿ ಆಚಾರ್ಯ ಬರೀತಾರೆ,
ಆತ್ಮಾನಂ ಹೃದಯ ನಿರುದ್ಧ ಅಂತ ಕರೆದಾಗ ರಿಪ್ರೇಷನ್ ಆಗುತ್ತದು. ಸರ್ವದ್ವಾರಾಡಿ ಸಂಯಮ ಅಂದರೆ ಮನಸ್ಸು ಬಂದಾಗ ಆಯಿತು. ಮತ್ತೆ ಹೃದಯ ಅಂತ ಯಾತಕ್ಕೆ ಹಾಕಿದರು? ಉಳಿದವರೆಲ್ಲ ಉತ್ತರ ಇಲ್ಲ ಅದಕ್ಕೆಲ್ಲ. ಭಗವದ್ಗೀತೆ ದೊಡ್ಡದು, ಉತ್ತರ ಕೊಡಕ್ಕೆ ಬರಲ್ಲ. ಆಚಾರ್ಯ ಹೇಳ್ತಾರೆ ಹೃತ್ ಅಂದರೆ ಇಲ್ಲಿ ಮನಸ್ಸು ಅಲ್ಲ, ಹೃದಯನೂ ಅಲ್ಲ. ಹೃತ್ ಅಂತ ದೇವರ ಹೆಸರಿದು. ಆತ್ಮಾನಂ ಹೃದಯ ನೈರುತ್ಯ, ಹೃದಯ ದೇವರಲ್ಲೇ ಮನಸ್ಸು ಹಾಕಿಬಿಟ್ಟು ಅದೆಲ್ಲಿ ಬಂದಿದೆ? ಹಿಂದೆ ಬಂದಿದೆ ಆಗಲೇ. ಆತ್ಮ ಬಂತಲ್ಲ, ಆತ್ಮ ಸಂಸ್ಥಂ ಮನಃಕೃತ್ವ ನಕಿಂಚಿತಪಿ ಚಿಂತೆ, 6ನೇ ಅಧ್ಯಾಯದಲ್ಲಿ ಬಂದಿದೆ. ಆತ್ಮ ಸಂಸ್ಥಂ ಹೃದಯ. ಇದಾಗ ಆಚಾರ್ಯ ಭಾಷೆ ಅರ್ಥ ಆಗಬೇಕು, ಸ್ವಾರಸ್ಯ ಗೊತ್ತಾಗಬೇಕಾದ್ರೆ ನೋಡ್ಬೇಕು. ಈ ವರ್ಡ್ ಬೈ ವರ್ಡ್, ಲೆಟರ್ ಬೈ ಲೆಟರ್ ನೋಡಿದರೆ ಅದಿಲ್ಲಿ ಯಾರು ಅರ್ಥ ಬರ್ತಿಲ್ಲ, ಬೇರೆಯವರೆಲ್ಲ ಎಲ್ಲ ಒಂದೇ ರಿಪಿಟೇಷನ್ ಆಗುತ್ತೆ ಅಂತ ಕೇಳಿದ್ರೆ ಆಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ. ಅವ್ರ ಉದ್ದೇಶ ಆಗಲಿ ಅಂತಾರೆ, ತಾನು ಬೈಲಿ ಅಂತಾರೆ. ಅದು ಹೊರಗೆ ಬೈದ್ರೆ ಇವರು ಒಳಗೆ ಹೋಗ್ಬಿಡ್ತಾರೆ. ಆದ್ದರಿಂದ ಜೈ ಅಂತ ಇರಬೇಕು, ಒಳಗೆ ಬೈತಾ ಇರಬೇಕು. ಆಚಾರ್ಯ ನ್ಯಾಯ ಸಲ್ಲಿಸಿದ್ರು ಪೂರ್ತಿ. ಅದನ್ನು ಹೈಲೈಟ್ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದು ಆಚಾರ್ಯ ಭಾಷ್ಯ. ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹರ್ದೋಚ್ಯತಮೋ ನಿಹಂತಾಗಸಾವತಾರೋ ಹರಿರಾತ್ಮ ಭಾಸ್ಕರ. ಒಂದೊಂದು ಪದ ತೊಗೊಂಡ್ರು ಯಾರಿಗೆ ಅಪ್ಲಿಕಬಲ್ ಆಗ್ಬೇಕದು? ದೇವರಿಗೆ ಆಗ್ಬೇಕು, ಬೇರೆ ಕಡೆ ಹೋಗ್ಲೇಬಾರ್ದು ಅಂತ ಪದ ಹಾಕ್ತಾರೆ. ಇಲ್ಲದ್ರೆ ಏನಾಗುತ್ತೆ ಅದು? ಯಾರಿಗಾರು ಆಗುತ್ತೆ. ಅವನೇನು ಪಾಸ್ ಆಗಿದ್ದಾನೆ, ಲಕ್ಷ ಜನ ಪಾಸ್ ಆಗಿದ್ದಾರೆ, ಏನು ಉಪಯೋಗ? ಫಸ್ಟ್ ಟ್ರ್ಯಾಕ್ ಹೋಯ್ತು, ಎಲ್ಲರೂ ಹೊರಟೋದ್ರ. ಅದನ್ನ ಹೇಳಕ್ಕೆ ಹೊರಟಾಗ ಜಯತ್ಯಜೋ ಅಜಹ ಇಷ್ಟೆಲ್ಲ ಹೇಳಿ ಮತ್ತೊಂದು ಪದ ಹೇಳಿದ್ರು. ಸೂರ್ಯ ಹುಟ್ಟಿದ ಅಂತ ಕರಿತೇವೆ. ಅಷ್ಟೇ ಅಲ್ಲ, ಸೂರ್ಯ ಏನಾಗ್ತಾನೆ? ಮೊದಲಿರಲಿಲ್ಲ. ಚಕ್ಷೋ ಸೂರ್ಯೋ ಅಜಾಯತ, ಪುರುಷ ಸೂಕ್ತ. ಕಣ್ಣಿಂದ ಸೂರ್ಯ ಹುಟ್ಟಿದ. ದೇವ್ರು ಯಾವಾಗ ಹುಟ್ಟಿದ? ಅಜಹ, ಎಂದೂ ಹುಟ್ಟಿಲ್ಲದವನು. ಎಂದೂ ಕೂಡ ಪರಮಾತ್ಮ ಹುಟ್ಟಿಲ್ಲ. ಹುಟ್ಟಿಲ್ಲದ ಸೂರ್ಯ, ಸದಾ ಉದಿತನಾದ ಸೂರ್ಯ, ಆತ್ಮಭಾಸ್ಕರ ಸ್ವಪ್ರಕಾಶನಾದ ಸೂರ್ಯ, ಮತ್ತು ಜ್ಞಾನ ಮರೀಚಿ ಮಾಲಿಯಾದ ಸೂರ್ಯ, ಆಮೇಲೆ ಅಖಂಡ ಗುಣವರು ಮಂಡಲನಾದ ಸೂರ್ಯ, ಸ್ವಭಕ್ತ ಹರ್ದೋಚ್ಚ ತಮೋ ನಿಹಂತ ಸೂರ್ಯ ಅಂಥವನು ಸದಾ ಜಯತಿ. ಆಗ ಸರ್ವೋತ್ತಮ ಒಪ್ಪಲೇಬೇಕಾ? ಬೇರೆ ದಾರಿನೇ ಇಲ್ಲ. ಸರ್ವೋತ್ತಮ ಯಾತಕ್ಕೆ ಕರೆದು ನೋಡಿ, ಇದೆಲ್ಲ ಇದೆ, ಸರ್ವೋತ್ತಮನಾಗಿದ್ದಾನೆ. ವಿಶೇಷಣಗಳು, ಅದು ವಿಶೇಷಣಗಳು. ಹರಿ ಎಂಬುದೇನದು? ವಿಶೇಷ. ವಿಶೇಷಕ್ಕೆ ಬಿಡೋದೆಲ್ಲ ಏನಾಗುತ್ತೆ? ವಿಶೇಷಣಗಳು ಅಬ್ಜೆಕ್ಟಿವ್ಸ್. ಇಷ್ಟೆಲ್ಲ ಹೇಳಿದರೆ ದೇವರು ಎಷ್ಟು ಗುಣಪೂರ್ಣರಾಗಿದ್ದಾರೆ ಅಂತ ಹೇಳ್ತಾ ವೇದವ್ಯಾಸರು ಬರೆದ ಮಹಾಭಾರತಕ್ಕೆ ವ್ಯಕ್ತ ಬರೆದ ಕೊಟ್ಟಿದ್ದೀರಿ. ಯಾರೋ ಋಷಿ ಬರೆದಿದ್ದಾರೆ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಅಂದರೆ, ಯಾರೋ ಋಷಿ ಬರೆದಿಲ್ಲ, ವೇದವ್ಯಾಸ ದೇವರೇ ಬರೆದಿದ್ದಾರೆ. ವೇದವ್ಯಾಸರು ಯಾರೋ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಸ್ತೋತ್ರ ಮಾಡಿ ಹೇಳಿ. ಮುಂದಿನ ಶ್ಲೋಕ ನಾಳೆ ನೋಡೋಣ. ನಾಳೆ ವ್ಯಾಸರಾಜರ ಬೇರು ವಾದರಾಜರ ಆರಾಧನೆ ಎಷ್ಟು ಜನ ಬರ್ತಿಲ್ಲ. ಆಮೇಲೆ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಹೇಳೋದು ಬೇಡ. ಎಲ್ಲರೂ ಹೋಗೋದಿದ್ರೆ ಈಗಲೇ ಹೇಳಿಬಿಟ್ರೆ ಅಫಿಷಿಯಲಿ ರಜೆ ಅಂತ ಹೇಳ್ಬೋದು. ಹಾಂ, ಹೌದಾ? ಸರಿ. ಸರಿ ಇವರೆಲ್ಲ ಸೊ ಯಾರಿಗೆ ತೊಂದರೆ ಏನಿಲ್ಲ, ನಾಳೆ ಬರಲಿಕ್ಕೆ. ಸರಿ, ನಾಳೆ ಎರಡು ಅವೆಲ್ಲ ಮುಗಿಸ್ಬೋದು. ನಾಳೆ ಹಾಂ, ಟೈಮ್ ಇಸ್ ಸೇಮ್.